ಸೊ ನಾವು ಇವತ್ತಿದ್ದೀವಿ ಹೊನ್ನಳ್ಳಿಯ ಹಿರೇಕಲ್ ಮಠದಲ್ಲಿ. ಸೊ ಇವತ್ತಿನ ಸಂಚಿಗಂತೂ ತುಂಬಾನೇ ಸ್ಪೆಷಲ್, ಯಾಕಂದ್ರೆ ಫುಲ್ ಹೆಂಗ್ ರೆಡಿ ಆಗಿದ್ದಾರೆ ಅಂದ್ರೆ ಸೊ ನೀವೇ ನೋಡ್ಬೇಕು, ಕಂಪ್ಲೀಟು ದೊಡ್ಡ ಗ್ಯಾಂಗ್ ರೆಡಿ ಆಗಿದೆ. ಸೊ ಯಾರಿದ್ದಾರೆ, ಹೆಂಗಿದ್ದಾರೆ, ಇವರ ಫ್ಯಾಮಿಲಿ ಕಥೆನ ಬನ್ನಿ ಕೇಳ್ತಾರೆ. ನಮಸ್ತೆ, ಚೆನ್ನಾಗಿದ್ದೀರಾ? ಏನಿದು ರೋಸ್ ಎಲ್ಲ? ಏ ರೋಸ್ ಕೊಡುವಾಗ ವೆಲ್ಕಮ್ ಹೇಳ್ಬಾರ್ದು, ಐ ಲವ್ ಯು ಸೂರಜ್ ಹೇಳ್ಬೇಕು. ಲವ್ ಯು ಟು ಮೇಡಮ್. ಲವ್ ಯು ಟು. ನೋಡಿ ನೋಡಿ, ಇದು ಚೆನ್ನಾಗಿದೆ. ಥ್ಯಾಂಕ್ ಯು ಅಧ್ಯಕ್ಷರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಎಲ್ಲಿ ನಿಮ್ದು ರೋಸ್ ಗಾರ್ಡನ್ ಇದೆ ಯಾರ್ದಾದ್ರಲ್ಲಿ? ಓಕೆ, ಮೊದಲನೇದಾಗಿ ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಖುಷಿಯಾಗಿದ್ದೀರಾ? ಎಸ್. ಆರಾಮಾಗಿದ್ದೀರಾ? ನೀವೆಲ್ಲ ಇಲ್ವಾ? ಆರಾಮಾಗಿದ್ದೀರಾ? ಇದೆಲ್ಲ ಸುಮ್ಮನೆ ಇದ್ದಾರೆ, ಅದಕ್ಕೆ ಕೇಳಿದೆ. ಸೊ ಏನು ಕಾಸ್ಟ್ಯೂಮ್ ಎಲ್ಲರೂ ಒಂದೇ ಥರ ಇದೆ? ಯೂನಿಫಾರ್ಮಾ ನಿಮ್ದು? ಏನಾದ್ರು ಜ್ಯುವೆಲರಿ ಶಾಪ್ ಇದೆಯಾ ನಿಮ್ಮದು? ಏನು? ಓ, ಈ ಸಂಘದ ಯೂನಿಫಾರ್ಮಾ? ನೋಡಿ ಸರ್, ಇಲ್ಲೂ ನಮ್ಮ ಜೆಂಟ್ಸಿಗೆ ಬೆಲೆನೇ ಇಲ್ಲ ನೋಡಿ. ಅವ್ರಿಗೆ ಬೇಕಿದ್ದಂಗೆ ಸೀರೆ ಎಲ್ಲ ಮಾಡ್ಕೊಂಡು ಎಲ್ಲ ಆರಾಮಾಗಿದ್ದಾರೆ. ನಮಗೆ ನೋಡಿ. ಹೌದಾ? ಹೇಳಿದಾರಾ? ಹೌದಾ, ವೈಟ್ ಪಂಚ. ಅದೇ ನಮ್ದದೇ ವೈಟ್ ಪಂಚ ವೈಟ್ ಶರ್ಟು. ಇವ್ರಿಗೆ ಮಾತ್ರ ಬೇಕಿದ್ದಂಗೆ ಎಂಬ್ರಾಯ್ಡರಿದು, ಜರಿದು, ಬಾರ್ಡರ್ ಇರೋದೆಲ್ಲ ತೊಗೊಂಡು ಹಾಕ್ತಾರೆ. ಇಲ್ಲಿ ಪರವಾಗಿಲ್ಲ. ಸೊ ಎಲ್ಲರ ಆರಾಮ. ಅಣ್ಣ ಅಣ್ಣ ಹಾಕೊಂಡಿರೋದು ಪ್ಯಾಂಟು, ಹೇಳೋದು ಪಂಚೆ. ಓಕೆ. ಎಷ್ಟು ನಿಮ್ಮ ಹೆಸರು ಮೇಡಮ್? ಲಕ್ಷ್ಮೀ ರಾಘವೇಂದ್ರ ಮನೆಯವರ? ಸೊ ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜಾ? ಯಾಕೆ ಅರೇಂಜ್ ಮ್ಯಾರೇಜ್ ಮೇಡಮ್? ಅಯ್ಯೋ, ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅಣ್ಣ. ನಿಮ್ಗೆ ಹೆಂಗಣ್ಣ? ನಿಮ್ಗಿತ್ತ ಅಣ್ಣ ಸಿಕ್ಕಿದ್ರು. ಓಕೆ, ನಿಮ್ಮ ಹೆಸರು ಸರ್? ರಾಘವೇಂದ್ರ. ಸೊ ಏನು ಮಾಡ್ಕೊಂಡಿದ್ದೀರಾ? ನಮ್ದು ಮೆಡಿಕಲ್ ಸ್ಟೋರ್ ಇದೆ. ಮೆಡಿಕಲ್ ಸ್ಟೋರ್ ಏಜೆನ್ಸಿ ಮಾಡ್ಕೊಂಡಿದ್ದೀವಿ ನಾವು ಈಗ. ಹೌದಾ? ಎಲ್ಲಿರುತ್ತೆ ಸರ್ ಮೆಡಿಕಲ್ ಸ್ಟೋರ್? ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ. ಹೌದಾ? ಓಲ್ಡ್ ಬಸ್ ಸ್ಟ್ಯಾಂಡ್. ಸೂಪರ್. ವಾಸವಿ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮದುವೆಗೆ? ಮದುವೆ 20 ವರ್ಷ ಆಯ್ತು. 20 ವರ್ಷ ಆಯ್ತು. ಸೊ ಹೆಂಗಿದೆ ಮೇಡಮ್ ಜೀವನ 20 ವರ್ಷದ? ಚೆನ್ನಾಗಿದೆಯಾ? ಎಷ್ಟು ಜನ ಮಕ್ಕಳು? ಹಾಗಾದ್ರೆ ಚೆನ್ನಾಗಿರುತ್ತೆ ಬಿಡಿ. ಸೊ ಮದುವೆ ಆದ್ಮೇಲೆ ಏನಲ್ಲ ಚೇಂಜಸ್ ಆಯ್ತು ಲೈಫಲ್ಲಿ? ಮದುವೆ ಆಗೋಗಿನ ಮುಂಚೆ ಹೆಂಗಿತ್ತು, ಆದ್ಮೇಲೆ? ಮದುವೆಗಿಂತ ಮುಂಚೆ ಜವಾಬ್ದಾರಿಗಳಿರಲ್ಲ. ಜವಾಬ್ದಾರಿ. ಸೊ ಮದುವೆ ಹೊಸದ್ರಲ್ಲಿ ಎಲ್ಲಾದ್ರೂ ಹೋಗಿದ್ದೀರಾ ಹನಿಮೂನ್ಗೆ? ಕರ್ಕೊಂಡು ಹೋಗ್ಬೇಕಲ್ವ ಸರ್? ಮೆಡಿಕಲ್ಗೆ ಬಂದ್ರೆ ಅನ್ಸುತ್ತೆ ನೀವು ಸೀದಾ ಮದುವೆ? ಮೆಡಿಕಲಲ್ಲೇ ವರ್ಕ್ ಮಾಡ್ತಿದ್ದು. ಅವಾಗ ಸ್ವಲ್ಪ ವರ್ಕ್ ಲೋಡ್ ಎಲ್ಲ ಜಾಸ್ತಿ ಇತ್ತ. ಹಾಗಾಗಿ ಸರ್ ಈಗ ಫ್ರೀ ಇದ್ರಲ್ಲ, ಕರ್ಕೊಂಡು ಹೋಗಿ. ಮೇಡಮ್ ನಿಮಗೆ ಆಸೆ ಇದೆ ಹೋಗ್ಲಿಕ್ಕೆ? ಇದೆಯಾ? ನೋಡಿ ಎಲ್ಲಿ? ಎಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ ನಿಮ್ಗೆ? ದೇಶ ಸುತ್ತಬೇಕು. ಸುತ್ತಿ ಸರ್ ಅವರು ದೇಶ ಒಂದು. ಅಣ್ಣ ನೀವೇನಾದ್ರೂ ಹೋಗಿದ್ದೀರಾ ಕರ್ಕೊಂಡು? ಹೋಗಿದ್ದೀವಾ? ಎಲ್ಲಿ ಹೋಗಿದ್ದೀರಾ? ಧರ್ಮಸ್ಥಳ, ಮೈಸೂರು. ದೇವಸ್ಥಾನಕ್ಕೆ ಹೋಗಿರೋದು ಹನಿಮೂನ್ಗೆ. ನಾನೇನೋ ಈಗ ನಾವು ಹೋಗಿದ್ದೀವಿ ರೀ, ನಾವು ಗೋವಾಕ್ಕೆ ಹೋಗಿದ್ದೀವಿ, ಊಟಿಗೆ ಹೋಗಿದ್ದೀವಿ, ಕೊಡೆಕಣೆಗೆ ಹೋಗಿಲ್ಲ ಅಂತ ಅನ್ಕೊಂಡ್ರೆ ದೇವಸ್ಥಾನಕ್ಕೆ. ಅಣ್ಣ ಆಲ್ ಕರ್ನಾಟಕ ಹೋಗಿದ್ದಾರಾ? ಓಕೆ, ಸೂಪರ್. ಮೇಡಮ್ ನಿಮ್ಮ ಹೆಸರು? ರಜನಿ ದತ್ತಾತ್ರೇಯ. ಮನೆಯವ್ರ ಹೆಸರು ಸರ್? ಏನು ಮಾಡ್ಕೊಂಡಿದ್ದೀರಾ? ನಾವೆಲ್ಲ ಒಟ್ಟಿಗೆ ಇರೋದು. ಹೌದಾ? ಅಣ್ಣ. ಸೊ ಎಷ್ಟು ವರ್ಷದಿಂದ ಮೆಡಿಕಲ್ ಫೀಲ್ಡ್? 31 ವರ್ಷದಿಂದ ಇದೆ. 31 ವರ್ಷದಿಂದ ಇದೀರಾ? ಓಕೆ. ಸೊ ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಸರ್ ಮದುವೆಗೆ? ಮದುವೆಯಾಗಿ 26ನೇ ವರ್ಷ ಈಗ. ನಿಮ್ದು ಅರೇಂಜ್ ಮ್ಯಾರೇಜಾ? ಹಾಂ, ಅರೇಂಜ್ ಮ್ಯಾರೇಜ್. ಮಕ್ಕಳು? ಮಗ ಒಬ್ಬನೇ. ಏನು ಮಾಡ್ಕೊಂಡಿದ್ದಾರೆ? ಅವನು MBBS ಕಂಪ್ಲೀಟ್ ಆಗಿದೆ. PGಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಏನು ಹೆಸರು? ವಿಶ್ವನಾಥ್ ಅಂತ. ಸೊ ನೀವು ಮದುವೆ ದಿವಸದಲ್ಲಿ ನೀವೆಲ್ಲಾದ್ರೂ ಹೋಗಿದ್ದೀರಾ? ನಾವು ಮದುವೆ ಹೊಸದಾಗಿ ಅಂತಿಲ್ಲ, ಮದುವೆ ಆಗಿ ಹೊಸದಾಗಿ ಆದಮೇಲೆ ಹೋಗಿದ್ದೇವೆ, ಮಗು ಆದಮೇಲೆ. ಎಲ್ಲರೂ ಮುಂಚೆ ಹೋಗುದು, ಇವರೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿದ್ದೀವಿ. ಚೆನ್ನಾಗಿದೆ. ಆವಾಗ ಜವಾಬ್ದಾರಿ ಅಂಡರ್ಸ್ಟ್ಯಾಂಡು ಭಾಳ ಬಂತಲ್ಲ. ಅವಾಗ ಹೋದ್ರೆ ಹೊಸದಾಗಿ ಏನು ಅಂಡರ್ಸ್ಟ್ಯಾಂಡ್ ಇರಂಗಿಲ್ಲ. ಸುಮ್ಮನೆ ಹೋಗ್ಬೇಕು ಬರ್ಬೇಕು. ಹೊಸದು ಪಾಪ ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಏನು ಎತ್ತ ಅಂತ. ಅಮ್ಮಾಯ್ಕ ಅಲ್ರು ಮೇಡಮ್? ತುಂಬ ಪಾಪ ಅಲ್ವ ಅವರು ನಿಮ್ಮ ಯಜಮಾನ್ರು? ಯಾರು ಅಲ್ಲ, ನೀವು ಅನ್ಸ್ತೀರ, ಬಟ್ ಅವರು ತುಂಬ ಅನ್ಸುತ್ತೆ ಪಾಪ. ನಿಜ ಪಾಪ, ಮಗುಗೆ ಏನು ಗೊತ್ತಿಲ್ಲ. ನಿಮ್ಮನೇಲಿ ಹೇಗೆ ಮೇಡಮ್? ಗಂಡ ಹೆಂಡತಿ ಅದ್ರ ಮೇಲೆ ಜಗಳ ಇದ್ದಂಗೆ ಮನೇಲಿ ಇದ್ದೇ ಇರುತ್ತೆ. ಸೊ ನಿಮ್ಮನೇಲಿ ಹೇಗೆ? ನಾವೆಲ್ಲ ಒಟ್ಟಿಗೆ ಇದಾವೆ. ನಮ್ಮ ಮನೇಲಿ ಜಗಳ ಆ ಥರದ್ದು ಏನಿಲ್ಲ. ನಾವೆಲ್ಲ ಒಟ್ಟಿಗೆ ಇದಾವೆ, 8-9 ಜನ. ನಮ್ಮ ಮಾವರು ಈಗ ಇಲ್ಲ,
ಆದ್ರೆ ಎಲ್ಲರೂ ಒಟ್ಟಿಗೆ ಇದಾವೆ, ಚೆನ್ನಾಗಿರ್ತೇವೆ ಎಲ್ಲರೂ. ಚೆನ್ನಾಗಿದ್ದೀರಾ? ಖುಷಿಯಾಗಿ ಎಷ್ಟು 25-26ನೇ ವರ್ಷ ನಮ್ಮ ಮದುವೆಯಾಗಿ ಎಲ್ಲರೂ ಜೊತೆಗೆ ಇದ್ದಾವೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನೀವು ಹೌಸ್ ವೈಫಾ ಮೇಡಮ್? ಇಲ್ಲ ಸರ್, ಅಂಗನವಾಡಿ ವರ್ಕರ್. ಹೌದಾ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 21ನೇ ವರ್ಷ. 21 ವರ್ಷ ಆಯ್ತು. ನೀವು ಮದುವೆ ದೋಸ್ತಲ್ಲಿ ಇರೋದು ಹೋಗಿದ್ದೀರಾ? ಹಾಗೇನಿಲ್ಲ ಸರ್, ತವ್ರ ಮನೆ ಗಂಡನ ಮನೆ. ಬೇರೆ ಹೋಗಿಲ್ಲ. ಸೊ ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ನಿಜ ಉತ್ತರ ಕೊಡಬೇಕು. ತುಂಬ ಟಫ್ ಕ್ವಶನ್ ಇದು, ಕಷ್ಟ, ಅಷ್ಟು ಸುಲಭದಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಆದರೂ ನೀವು ಕೊಡಬೇಕು ಈ ಪ್ರಶ್ನೆಗೆ ಉತ್ತರ. ಮನೆ ದೇವ್ರ ಮೇಲೆ ಆಣೆ ಮಾಡಿ ಕೊಡ್ತೀನಿ ನಾನು. ಕೊಡ್ತೀರಾ? ಮದುವೆ ದೋಸ್ತದ್ರಲ್ಲಿ ಫಸ್ಟ್ ಅವ್ರು ನಿಮ್ಗೆ ಮುತ್ತು ಕೊಟ್ಟಿರೋದು, ನೀವು ಅವ್ರಿಗೆ ಮುತ್ತು ಸರ್, ಎಲ್ಲದರಲ್ಲೂ ಲೇಡೀಸ್ ಫಸ್ಟ್, ಇಂಥದ್ರಲ್ಲಿ ಜೆಂಟ್ಸ್ ಫಸ್ಟ್. ಅಣ್ಣ ಕರೆಕ್ಟ್ ಅಣ್ಣ ಅವ್ರು ಹೇಳಿದ್ದು. ನಿಮ್ಮನೇಲಿ ನೀವೇ ಫಸ್ಟ್ ಕೊಟ್ಟಿರೋದಾ? ಆಮೇಲೆ ಅವ್ರು ಕೊಟ್ಟಿಲ್ವಾ? ಕೊಟ್ಟಿದ್ರು. ನೀವು ಒಂಚೂರು ಜಾಸ್ತಿ ಕೊಟ್ಟಿರ್ತೀರ ಪಾಪ. ತುಂಬ ಖುಷಿ ಆಯ್ತು ಅಣ್ಣ ನನಗೆ, ಒಪ್ಕೊಂಡ್ರು. ನಿಜ, ಸತ್ಯನ್ನೇ ಹೇಳ್ತೀನಿ, ಸತ್ಯನ ಬಿಟ್ಟು ಬೇರೆ ಏನು ಹೇಳಲ್ಲ. ಸೂಪರ್. ಸೊ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 21 ವರ್ಷದ. ಮಕ್ಕಳು? ಮಗಳೊಬ್ಳು, ಮಗ ಏನು ಮಾಡ್ತಿದ್ದಾರೆ ಮಗಳು? ಮಗಳು ಈ ಸರಿ ಫಸ್ಟ್ ಇಯರ್ ಫಸ್ಟ್ PUC. ಇಯರ್. ಮಗ? ಮಗ BSc ಓದ್ತಿದ್ದಾನೆ ಧಾರವಾಡದಲ್ಲಿ. ಹೌದಾ? KCD. ಸೂಪರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ನಟರಾಜ್ ಬಂಕಾಪುರ ಅಂತೇಳಿ. ಹಾಂ. ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಇಲ್ಲ, ಅರೇಂಜ್ ಮ್ಯಾರೇಜ್ ನಮ್ಮದು. ಅರೇಂಜ್ ಮ್ಯಾರೇಜಾ? ಯಾಕೆ ಸರ್ ಲವ್ ಮಾಡಿಲ್ವಾ? ಲವ್ ಇಲ್ಲ, ಕಾಲೇಜ್ ಟೈಮಲ್ಲೆಲ್ಲ? ಇಲ್ಲ ಆ ಥರ ಏನಿಲ್ಲ. ಕಳ್ಳ. ಇಲ್ಲ ನಾನು ಯಾವ ಥರ ನಿಜ ಹೇಳ್ಬೇಕು. ಇಲ್ಲ ಲವ್ ಅಂತ ಏನು ಮೇಡಮ್ ಏನು ಮಾಡ್ಬೋದು? ಬೇರೆ ನನಗೆ ಲವ್ ಮಾಡ್ಲಿಕ್ಕೆ ಬಂದ್ರೆ ನಾನು ಆ ಥರ ಇದು ಮಾಡಲಿಲ್ಲ. ಮಾಡಿಲ್ವಾ? ಇಲ್ಲ ಖಂಡಿತ ಯಾಕೋ ಡೌಟ್ ಬರ್ತಿದ್ದವ್ರು, ತುಂಬ ಎದುರ್ತಿದ್ದಾರೆ ನೋಡಿ. ಇಲ್ಲೆಲ್ಲ ನಾನೇನು ಮಾಡಿಲ್ಲ ಸರ್, ನನ್ನ ಬಿಟ್ಬಿಡಿ ಅಂತ. ಇಲ್ಲ ಆ ಥರ ಇಲ್ಲ ಸರ್. ಹೌದಾ? ಸೊ ಯಾವ ಏಜಿಗೆ ಮದುವೆ ಆದ್ರಿ ಸರ್? ಮದುವೆ ಏಜಾಗ ನಂದು 32 ಏಜ್. 32 ಇಯರ್ಸ್. ಮೇಡಮ್ ಇದು? ಮೇಡಮ್ ನಿಮ್ಮ ಹೆಸರು? ಶೈಲಾ ನಟರಾಜ್. ಏನು ಮಾಡ್ಕೊಂಡಿದ್ರು ಮೇಡಮ್? ಹೌಸ್ ವೈಫ್ ನಾವು. ಸೊ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 17 ವರ್ಷ. 17 ವರ್ಷ ಆಯ್ತು. ಮಕ್ಕಳು? ಒಬ್ಳು ಮಗಳು, ಏನು ಮಾಡ್ತಿದ್ದಾರೆ? ಅವಳು ಓದ್ತಾ ಇದ್ದಾಳೆ 10th. ಹೌದಾ? ಸರ್ ಮನೇಲಿ ಹೆಂಗೆ ಸಾಫ್ಟ್ ಆಗಿದ್ದಾರ? ಸಾಫ್ಟ್ ಆಗಿ ಇರ್ತಾರೆ, ನಾನೇ ಜೋರು. ನೀವೇ ಜೋರಾಗಿರ್ತೀರಾ? ಹೌದು. ಹೌದಾ ಸರ್? ಖಂಡಿತ ಅವರೇ ಜೋಡಿ. ಜಗಳ ಆಡ್ತಾರೆ ಸರ್? ಚಿಕ್ಕ ಪುಟ್ಟ ಇದ್ದಿದ್ದೆ. ಯಾವುದಕ್ಕೆ ಜಾಸ್ತಿ? ಯಾವ ವಿಷಯಕ್ಕೆ ಜಾಸ್ತಿ? ಅವ್ರು ಒಂದೊಂದ್ಸತಿ ಲೇಟಾಗಿ ಮನೆ ಬಂದಾಗ ಜಗಳ ಸ್ಟಾರ್ಟ್. ಯಾಕೆ ಸರ್ ಲೇಟಾಗಿ ಬರ್ತೀರಾ? ನಾನು ವರ್ಕ್ ಇರುತ್ತೆ, ನಾನು ಮ್ಯಾರೇಜ್ ವರ್ಕ್ ಮಾಡ್ತೀನಿ, ಮ್ಯಾಟ್ರಿಮನಿ. ಹೊರಗಡೆ ಹೋಗ್ತಿರ್ತಾನಲ್ಲ, ಕೆಲವು ಸಲ ಲೇಟ್ ಆಗುತ್ತೆ. ಹಂಗೆ ಲೇಟಾಗಿ ಬರ್ಬೇಕು, ಬಸ್ ಕನೆಕ್ಟ್ ಇರಲ್ಲ, ಇದಿರಲ್ಲ. ಲೇಟ್ ಆದಾಗ ಸ್ವಲ್ಪ ಅದಕ್ಕೆ ಮೇಡಮ್ ಯಾಕೆ ಬೈತೀರಾ? ಪಾಪ ಅವ್ರು ಕೆಲ್ಸಕ್ಕೆ ಹೋಗಿ ಅದಂತೂ ಅರ್ಥ ಮಾಡ್ಕೊಳ್ಳಲ್ಲ ಅದನ್ನ. ಅವನು ಇಷ್ಟ ಬೇರೆ ಏನಿಲ್ಲ. ಪಾಪ ಅವ್ರ ಕೆಲಸ ಇರುತ್ತೆ. ಹೌದು ಕೆಲವೊಮ್ಮೆ IPL ಮ್ಯಾಚ್ ಇರುತ್ತೆ, ಖಂಡಿತ. ಮ್ಯಾಚಲ್ಲಿ ನೋಡ್ಕೊಂಡು ಬರೋಷ್ಟೊಂಚೂರು ಲೇಟ್ ಆಗುತ್ತೆ, ಅಲ್ಲ ಇರುತ್ತೆ ಅಲ್ವಾ? ಅಲ್ವಾ ಮೇಡಮ್? ಬಿಡಬೇಡಿ, ಹೊಡಿಬೇಕು ಆ ಟೈಮಲ್ಲಿ ನೀವು. ಥ್ಯಾಂಕ್ ಯು ಸರ್. ನಾನು ತಮಾಷೆಗೆ ಹೇಳಿದೆ, ಆಮೇಲೆ ನಾನಿಲ್ಲ ಇದಕ್ಕೆ ಈ ಆಟಕ್ಕೆ. ನಾನು ಫಸ್ಟ್ ಹೇಳ್ತಿದ್ದೀನಿ. ನೀವು ಹೇಳ್ಕೊಟ್ಟಿದ್ದು ನಾವು ಪಾಲಿಸ್ಬೇಕಲ್ಲ, ಹಾಗಾಗಿ ನಿಮ್ಮ ಡ್ಯೂಟಿಗೆ ಬರ್ತೀವಿ. ಹಾಗಾದ್ರೆ ನಾನು ಹೇಳ್ಕೊಟ್ಟಂಗೆ ನೀವು ಪಾಲಿಸ್ತೀರಾ? ನಿಜ. ಒಂದು ಮುತ್ತು ಕೊಡಿ ಸರ್ಗೆ. ಕೊಡ್ಬೇಕು, ಅದು ನಮಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಇಲ್ವಾ? ಇವ್ರು ರೆಡಿ ಆದ್ರು ನೋಡಿ, ನಾನು ಕೊಡ್ತೀನಿ ಅಂತ. ಕೊಡಿ ಸರ್, ಕೊಡಿ ಸರ್, ಕೊಡಿ ಕೊಡಿ. ಕಳ್ಳ ಕೃಷ್ಣ. ಸೂಪರ್ ಸೂಪರ್. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಚೆನ್ನೇಶ್ವರಯ್ಯ. ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು ಕ್ಯಾಂಟೀನ್ ಮಾಡ್ತೀನಿ ಸರ್. ಹೌದಾ? ಎಲ್ಲಿ? ಇಲ್ಲೇ ಮಠದ ಸರ್ಕಲ್. ಹೌದಾ? ನಿಮ್ಗೆ ಎಷ್ಟು ವರ್ಷ ಸರ್ ಮದುವೆಗೆ? 22 ವರ್ಷ ಆಯ್ತಾ? ನಿಮ್ದು ಅರೇಂಜ್ ಮ್ಯಾರೇಜಾ ಸರ್? ಹ್ಞೂ ಸರ್. ಸೊ ಫಸ್ಟ್ ಯಾವ ಟೈಮಲ್ಲಿ ನೋಡಿದ್ರಿ ಮೇಡಮ್? ನೋಡಿದ ತಕ್ಷಣ ನಿಮಗೆ ಇಷ್ಟ ಆಯ್ತಾ ಮದುವೆ ಆಗಲಿಕ್ಕೆ? ಒಪ್ಕೊಂಡ್ರಾ? ಒಂದು 2-3 ಸರಿ ನೋಡಿದ್ವಿ ಸರ್. ಯಾಕೆ ಸರ್ 2-3 ಸಲ ನೋಡಿದ್ರಿ? ಮನೆಯಲ್ಲೆಲ್ಲ ಒಪ್ಪಕ್ಕಲ್ಲ ಸರ್. ಅವ್ರು ನಿಮ್ಮ ಮನೇಲಿ ಮೇಡಮ್? ಅವ್ರದ್ದು ನೀವು 2-3 ಸಲ ನೋಡಿದ್ರಾ? ಇವರೇ ಫಸ್ಟ್ ಸರ್, ನಮ್ದು ಇವರೇ ಫಸ್ಟ್ ಬಂದಿದ್ದು ಇವರೇ. ಹೌದಾ? ಇವರೇ ಫಸ್ಟ್ ಬಂದಿದ್ದು, ಇವರೇ ಲಾಸ್ಟ್. ಓಕೆ ಸೂಪರ್. ಸೊ ನಿಮ್ಗೆ ಎಷ್ಟು ವರ್ಷ ಮೇಡಮ್ ಮದುವೆಗೆ? 22 ವರ್ಷ. ಮಕ್ಕಳು? ಇಬ್ರು ಸರ್, ಏನು ಮಾಡ್ತಾರೆ? ಗಂಡು ಮಕ್ಳಿಬ್ರು. ದೊಡ್ಡನು BSc ಮುಗಿದ ಫೈನಲ್ ಇಯರ್. ಸಣ್ಣವನು BCom ಮಾಡ್ತಾ ಇದ್ದೀವಿ. ನಿಮ್ಮ ಯಜಮಾನ್ರಿಗೆ ಯಾವುದು ಫೇವ್ರೆಟ್ ಅಡುಗೆ ನೀವು ಮಾಡೋದು? ಎಲ್ಲ ಇಷ್ಟ ಸರ್. ಎಲ್ಲ ಇಷ್ಟ ಆಗುತ್ತಾ? ಸೂಪರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ರೂಪಾ ವಿಜಯ್ ಕುಮಾರ್ ಸರ್. ನಿಮ್ಮದು ಲವ್ ಮ್ಯಾರೇಜಾ ಮೇಡಮ್? ಲವ್ ಮ್ಯಾರೇಜ್ ವಿತ್ ಅರೇಂಜ್ 2 ಸರ್. ಏನೇನೇನೇನೇನು? ಲವ್ ವಿತ್ ಅರೇಂಜ್ 2. ಒಂಥರ ಲವ್ ಕಮ್ ಅರೇಂಜ್. ಹೆಂಗೆ ಮೇಡಮ್ ಇದು ಒಂಥರ ಲವ್ ಕಮ್ ಅರೇಂಜ್ ಅಂದರೆ? ಮಾವನ ರಿಲೇಟಿವ್ ಸರ್, ಹಂಗಾಗಿ ರಿಲೇಟಿವ್. ಸೊ ನೀವೇ ಫಸ್ಟು ಯಾರು ಲವ್ ಮಾಡಿದ್ದು? ಯಾರು ಫಸ್ಟ್, ಅವರ ನೀವ? ಇಬ್ರು ಸರ್. ಇಬ್ಬರೊಬ್ರು ಯಾರು ಫಸ್ಟ್ ಬಂದು ಹೇಳಿದ್ಯಾರ ನೀನಂದರೆ ತುಂಬ ಇಷ್ಟ, ನನ್ನ ಬಿಟ್ಟು ನನಗೊಂದು ಕ್ಷಣ ಇರೋಕ್ಕಾಗಲ್ಲ? ಯಾರು ಸರ? ಅವರೇ ಮಾತು. ಅವರೇ ಕೊಡಿ 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 ಕೊಡಿ, ಅವ್ರ ಕೈಲಿ ಕೊಡಿ.
ಅವ್ರು ನನಗೇನು ಗೊತ್ತಿಲ್ಲ, ಅಮಾಯಕ ಅಂತಾರೆ ಕೂತಿದ್ದಾರೆ. ಅಯ್ಯೋ, ಏನು ನಡೆದೇ ಇಲ್ಲ ನನ್ನ ಜೀವನದಲ್ಲಿ, ನಾನು ಲವ್ವೇ ಮಾಡಿಲ್ಲ. ಅಣ್ಣ ಮಾತಾಡ ಅಣ್ಣ. ಏನಣ್ಣ ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್. ಲವ್ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತಾನ ನಿಮಗೆ? ಹಾಗೇನಿಲ್ಲ ರೀ, ಫಸ್ಟ್ ಅವರ ಇದು ಮಾಡಿದ್ದು. ಅವ್ರು ಲವ್ ಮಾಡಿದ್ರ? ಹಾಂ, ಕೊಡಿ ಅವ್ರಿಗೆ ಮೈಕು. ಫಸ್ಟ್ ನೀವೇ ಅಂತ ಅಲ್ವಕ್ಕ ಲವ್ ಮಾಡಿದ್ದು? ಹೇಳಿದ್ಯಾರು ಫಸ್ಟು? ಅವ್ರು ಹಂಗೆ ಹೇಳ್ತಾರೆ ಸರ್ ಯಾವಾಗೂ. ಅವ್ರು ತಪ್ಪಿಸ್ತಿದಾರಣ್ಣ. ಕೊಡಿ ಅವ್ರಿಗೆ ಮೈಕು. ಯಾರು ಫಸ್ಟ್ ಐ ಲವ್ ಯು ಹೇಳಿದ್ಯಾರು? ಫಸ್ಟ್ ಹೇಳಿದ್ದು. ಏನು ಇಬ್ರು ಆಟ ಆಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ? ಒಬ್ರು ಯಾರು ಕರೆಕ್ಟ್ ಆಗಿ ಹೇಳಿ ಪ್ಲೀಸ್. ಟೆನ್ಷನ್ ಕೊಡ್ಬೇಡಿ ನನಗೆ, ಅಲ್ವಾ ಅಣ್ಣ? ಅಣ್ಣ ಒಂದು ಮುತ್ಕೊಡೋಣ, ಕೊಡೋಣ. ಪುಣ್ಯಾತ್ಮ ಪುಣ್ಯಾತ್ಮ. ಓ, ಇಲ್ಲಿದೆ ರೂಟ್. ಅಣ್ಣ ಯಾರು ಅವ್ರು ಹೇಳಿದ್ದ? ನೀವು ಕರೆಕ್ಟಾಗಿ ಹೇಳಿ, ಬೇಕು ಒಂದು 5 ಟೈಮ್ ತೊಗೊಳ್ಳಿ, ಪರವಾಗಿಲ್ಲ. ಕರೆಕ್ಟಾಗಿ ಹೇಳಿ, ಯಾರು ಹೇಳಿದ್ದು? ಫಸ್ಟ್ ಹೇಳಿದ್ದು ಅವರು, ನೆಕ್ಸ್ಟ್ ನಾನು ಹೇಳಿದ್ದು. ಅಣ್ಣ ಕೊಡಿ ಅವ್ರಿಗೆ ಮೈಕು. ಫಸ್ಟ್ ನೀವೆಂತಲ್ವಾ ಕೇಳಿದ್ದು? ಸರ್ ಇವಾಗ ಅವ್ರು ಹಂಗೆ ಹೇಳಿದ್ರೆ ಒಪ್ಕೋಬೇಕು ಸರ್, ನಂಗಿಲ್ಲ. ನಿಮಗೆ ಅದು ಗೊತ್ತಿದೆ ಯಾರು ಹೇಳಿದ್ದು ಅಂತ? ನಿಮ್ಮ ಹತ್ರ ಇಲ್ಲಿ ಹೇಳ್ತಾರೆ ಅವ್ರು ಬಂದು ಲವ್ ಮಾಡೋದು, ನಿಮ್ಮ ಹತ್ರ ಬಂದು ಹೇಳ್ತಾರಾ? ಇಲ್ಲ. ಈಗ ಯಾರು ಅವ್ರು ಹೇಳಿದ್ರೆ ನೀವು ಹೇಳಿದ್ದಾ? ಏನು ಅಂತ ಹೇಳಿದ್ರಿ ಮೇಡಮ್? ಏನಿಲ್ಲ ಸರ್, ಇಷ್ಟಪಡ್ತಾ ಇದೀವಿ ಅಂತ ಹೇಳಿದ್ರು. ಅಣ್ಣ ನೀನಲ್ಲಿದ್ದೇನ ಆಗ? ಕೊಡೋಣ ಅಕ್ಕ, ಕೊಡಿ ನಿಮ್ಮ ಮೈಕು. ಅಣ್ಣ ಎಲ್ಲಿದ್ದಾರೆ ಡ್ಯಾಡಿ? ಅಂಗಡಿಯಲ್ಲಿ. ಮಮ್ಮಿ ಎಲ್ಲಿದ್ದಾರೆ? ಇಲ್ಲಿ. ಓ, ಇಲ್ಲಿದ್ದಾರಾ? ನಿಮ್ಮ ಮಮ್ಮಿ ಮತ್ತು ಡ್ಯಾಡಿ ನಿಮ್ಮಲ್ಲಿ ಲವ್ ಮಾಡ್ತಿರ್ತಾರಾ ಮನೆಯಲ್ಲಿ? ಇಲ್ಲ, ಬರೀ ಹೊಡಿತಿರ್ತಾರೆ. ಹೊಡಿತಿರೋದು ನಿನ್ನ ಮುಂದೆ, ಆಮೇಲೆ ಲವ್ ಮಾಡೋದು ನೀನು ನೋಡಿಲ್ಲ. ಇವ್ರು ತುಂಬ ಕನ್ಫ್ಯೂಷನ್ ಮಾಡ್ತಿದ್ದಾರಣ್ಣ, ಟೆನ್ಷನ್ ಆಗ್ತಿದೆ ನನಗೆ. ಏನು ಅಂತ ಹೇಳಿದ್ರಿ ನೀವಂದ್ರೆ? ಸರ್ ಇಷ್ಟಪಡ್ತಾ ಇದೀವಿ, ಮದ್ವೆ ಆಗೋಣ ಅಂತ. ಅದಕ್ಕೆ ಅವರು ಹ್ಞೂ ನಾನು ರೆಡಿ ಅಂತ ಮೊದಲೇ ರೆಡಿ ಅಂತ ಇಲ್ಲ ಹೇಳಿದ್ರೆ? ಸರ್, ತುಂಬಾನೇ ಟೈಮ್ ತಗೊಂಡ್ರಾ? ಪ್ರಾಬ್ಲಮ್ ಆಯ್ತು ಸರ್. ಓ ರಾಜ್ಕುಮಾರ, ತುಂಬನೇ ಟೈಮ್ ತಗೊಂಡ್ರಾ? ಎಷ್ಟು ತಿಂಗಳು ಟೈಮ್ ತಗೊಂಡ್ರು? ಅದು ವರ್ಷಗಂಟ್ಲೆನೇ ಆಗಿದೆ ಸರ್ ಒಂದು ಸ್ವಲ್ಪ. ಹೌದಾ? ಓಕೆ, ನಿಮ್ಮ ಯಜಮಾನ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಯಾವ ಹೀರೋಗೆ ಹೋಲಿಸ್ತೀರಾ ನಿಮ್ಮ ಯಜಮಾನ್ರು? ನಿಮ್ಮ ಯಜಮಾನ್ರು ಈ ಹೀರೋ ಥರ ಅಂತ ಯಾರಿಗೆ ಹೋಲಿಸ್ತೀರಾ? ಶಾರುಖ್ ಖಾನ್. ಶಾರುಖ್ ಖಾನ್. ಹಾ ಹಾ ಹಾ, ಶಾರುಖ್ ಖಾನ್. ಇಲ್ಲಿ ನೋಡಿ ಸಲ್ಮಾನ್ ಖಾನ್. ಶಾರುಖ್ ಖಾನ್, ಸಲ್ಮಾನ್ ಖಾನ್. ಸೂಪರ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಕಲ್ಪನಾ ಸರ್. ಮೇಡಮ್ ಕಲ್ಪನಾ. ನಿಮ್ಮ ಯಜಮಾನ್ರ ಹೆಸರು? ಮಂಜಪ್ಪ ಸರ್. ಮೇಡಮ್ ನೀವು ಪ್ರೀತಿಯಿಂದ ಅವ್ರನ್ನ ಏನು ಅಂತ ಕರಿತೀರಾ ಮೇಡಮ್? ಅವ್ರ ಪೇರೆಂಟ್ಸ್ ಹೇಗೆ ಇಟ್ಟಿದ್ದಾರೋ ಹಾಗೆ ಕರಿತೀನಿ ಸರ್. ಮಂಜಪ್ಪ ಅಂತಾನೆ ಕರಿತೀನಿ. ಮಂಜಪ್ಪ. ಕೇಳ್ದೆ ನಾನು ಕರೆದದ್ದು ನೀವು ಮಂಜಪ್ಪ. ಕೂತ್ಕೋ ಬಾ ಇಲ್ಲಿ ಮಂಜಪ್ಪ. ಆಕ್ಚುಲಿ ಚೆನ್ನಾಗಿದೆ, 2 ಹೆಸರು ಇದೆ ಅವ್ರಿಗೆ. ಹೆಂಡತಿಗೆ ಮಂಜ, ಮಕ್ಕಳಿಗೆ ಅಪ್ಪ. ಮಂಜಪ್ಪ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ಅರೇಂಜ್ ಮಾಡಿ ಸರ್. ಅರೇಂಜ್ ಮ್ಯಾರೇಜ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 30 years ಆಯ್ತು. 30 years ಆಯ್ತಾ? ಸೊ ಮಕ್ಕಳೇನು ಮಾಡ್ತಿದ್ದಾರೆ? ಸರ್ 2 ಮಕ್ಕಳು. ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು, ಇನ್ನೊಬ್ಳು ಇಂಜಿನಿಯರ್ ಕಂಪ್ಲೀಟ್ ಆಗಿದೆ ಸರ್. ಹೌದಾ? ಏನು ಹೆಸರು? ಸಿರಿ ಸಿಂಚನ. ಸಿರಿ ಸಿಂಚನ. 2 ಹೆಣ್ಮಕ್ಳು. ಸೂಪರ್. ಮನೇಲಿ ಜಗಳಾಗುತ್ತೆ ಮೇಡಮ್? ಹಾಗೆ ಆಗುತ್ತಲ್ಲ ಸರ್, ಇಲ್ಲಾಂದ್ರೆ ಗಂಡ ಹೆಂಡತಿ ಅಂತ ಹೇಗೆ ಅನಿಸ್ಕೊಳ್ಳೋದು? ಹಾಂ ಕರೆಕ್ಟ್. ಅನಿಸ್ಕೊಳ್ಬೇಕಲ್ಲ. ಹಾಂ ಆಗುತ್ತೆ. ಆಗುತ್ತಾ? ಯಾರು ಜಾಸ್ತಿ ಜಗಳ ಆಡೋದು? ನಾನೇ ಸರ್. ಎಲ್ಲ ಲೇಡೀಸ್ ಗೊತ್ತಾಗುತ್ತಲ್ಲ ಸರ್, ನೋಡಿದ್ರೆ ಸೈಲೆಂಟ್ ಆಗಿರ್ತಾರೆ ಅಂತಾನೆ ಜಗಳ ಯಾರಾದ್ರೂ ಮಾಡ್ಬೇಕಲ್ಲ ಸರ್. ಮತ್ತೆ ಮನೇಲಿ ಜಗಳ ಮಾಡಬೇಕು. ಹೌದು, ಮಾತಾಡಿಸ್ಬೇಕು, ಜಗಳ ಆಡಬೇಕು, ಲವ್ ಮಾಡಬೇಕು, ಇದು ಮಾತಾಡಿಸ್ಬೇಕು, ಜಗಳ ಮಾಡಬೇಕು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಪುಣ್ಯಾತ್ಮ. ಪುಣ್ಯ. ನಮಸ್ಕಾರ. ನಮಸ್ತೆ. ಹೆಂಗಿದ್ರಿ ಮೇಡಮ್ ಇಷ್ಟು ವರ್ಷ? ಹೆಂಗ್ ತಡ್ಕೊಂಡ್ರಿ ಮೇಡಮ್? 35 ನಿಮ್ಮ ಹೆಸರು? ಮಾನಮ್. ಯಜಮಾನ್ರ ಹೆಸರು? ಚಂದ್ರಾಚಾರ್ಯ. ಚಂದ್ರ. ನೀವೇನು ಅಂತ ಕರಿತೀರಿ ಇವ್ರನ್ನ? ರೀ. ನೀವೇನು ಅಂತ ಕರಿತೀರಣ್ಣ? ಮಾನಮ್ಮ ಅಂತ. ಸೊ 30 ವರ್ಷ ಆಯ್ತು ಮೇಡಮ್? 35. ಸರ್ ಹಿಂಗೆ ತುಂಬ ರೊಮ್ಯಾಂಟಿಕಾ? ಆ ಥರ ನೀವು ಹೇಳೋದ ನೀವು ಅಷ್ಟೇ, ಮುಚ್ಚಿಡ್ತಿದ್ದೀರ. ಮಕ್ಕಳು ಎಷ್ಟು ಜನ? 2 ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಹೌದಾ? ಮಗಳು ಮಗ ಒಬ್ಬ ಮಂಜುನಾಥ್ ಅಂತ ಸ್ಟುಡಿಯೋ ಮಾಡಿದ್ದಾನೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ನಮಸ್ತೆ. ಈಗ ಆ್ಯಕ್ಟಿವ್ ಆದರು ಸರ್. ಈ ಥರ ಮುತ್ತು ಮನೇಲಿ ಕೊಡ್ತಿರ್ತೀರ ಅವಾಗ ಅವಾಗ? ಇಲ್ಲಂದ್ರೆ ಇರೋದೇ ಅದೊಂದು ಅಷ್ಟೇ 2 ವರ್ಷ 3 ವರ್ಷ. ಅಪ್ಪ ಇರೋದೊಂದು, ಅದು ಕೊಡ್ತಿರ್ತೀನಿ ಸರ್ ನಾನು ಅಂತ. ಇತ್ತೀಚೆಗೆ ಯಾವಾಗ ಕೊಟ್ರಿ ಸರ್? ಇತ್ತೀಗಿಲ್ರಿ. ಇಲ್ವಾ? ತುಂಬ ಟೈಮ್ ಆಯ್ತು. ಮಕ್ಕಳು ದೊಡ್ಡವನ್ನಾಗಿಲ್ಲ.
ಮಕ್ಕಳು ದೊಡ್ಡವರಾದ ಮೇಲೆ ಇಲ್ಲ ಪಾಪ. ಅದೇನಕ್ಕಿಲ್ಲ ಸರ್, ದೊಡ್ಡವರಾದ ಮೇಲೆ ಕೊಡ್ಬೋದಲ್ವ ಈಗಲೂ ಅಂತ ಬರಬೇಕು. ಹಾಂ ಆ ಟೈಮ್ನಾಗ ಏನು ಮಾಡೋದು ಮಾಡೋದು. ಮಾಡ್ಬೇಕಷ್ಟೇ. ಓಕೆ ಸೂಪರ್, ಥ್ಯಾಂಕ್ ಯು ಸರ್. ನಮಸ್ತೆ, ನಮಸ್ತೆ ರೀ. ನಿಮ್ಮ ಹೆಸರು? ಕಮಲಮ್ಮ ಅಂತ. ಕಮಲಮ್ಮ. ಕಮಲಮ್ಮ. ಎಲ್ಲಿರೋದು ನೀವು? ಸೊರಟೂರಲ್ಲಿ. ಎಲ್ಲಿ? ಸೊರಟೂರು. ಯಜಮಾನ್ರು? ಕೆಂಚಪ್ಪಾಚಾರ್ಯ. ಇಷ್ಟೊತ್ತು ಇಲ್ಲೇ ಇದ್ರ ನೀವು? ಹೆಂಗೆ ಮೇಡಮ್ ಮನೇಲಿ ಜಗಳ ಆಡ್ತಾರ? ಜಗಳ ಏನಿಲ್ರಿ, ಟೀ ಮಾಡೋದು ಲೇಟ್ ಆದ್ರೆ ಜಗಳ ಮಾಡ್ತಾರೆ. ಟೀಗೋಸ್ಕರ ಜಗಳ ನಿಮ್ಮ ಮನೇಲಿ? ಟೀಗೆ? ಟೀ ಲೇಟ್ ಆಗಂಗಿಲ್ಲ. ನಿಮಗೆ ಟೀ ಅಂದರೆ ಕ್ರೇಜಾ? ಟೀ ಬೇಕಾ? ಬೆಳಿಗ್ಗೆ ಎದ್ದ ತಕ್ಷಣ ಬೇಕೇ ಬೇಕು. ಅವ್ರು ಮಾಡೋ ಒಂಚೂರು ಲೇಟ್ ಆಗುತ್ತೆ, ಸ್ವಲ್ಪ ಟೆನ್ಷನ್ ಆಗುತ್ತೆ ಅಲ್ವಾ, ವೀಕ್ನೆಸ್ ಆಗುತ್ತೆ ಚೂರು. ಗೊತ್ತಾಯ್ತು. ಟೈಲರಿಂಗ್ ಎಲ್ಲ ಮಾಡೋದವರು, ಹಾಂ, ಹಂಗಾಗಿ ಟೀ ಬೇಕು ಅವಾಗ ಇವಾಗ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? 32 ವರ್ಷ ಆಯ್ತು. 32 ವರ್ಷ ಆಯ್ತಾ? ಸೊ ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಉಷಾ. ಉಷಾ. ಯಜಮಾನ್ರ ಹೆಸರು? ಪ್ರಶಾಂತ್. ಪ್ರಶಾಂತ್. ಮಕ್ಕಳ ಹೆಸರು? ಮಕ್ಕಳಲ್ಲಿ ಆಗಿಲ್ಲ. ಹೌದಾ? ಏನು ಮಾಡ್ಕೊಂಡಿದ್ದಾರೆ ಯಜಮಾನ್ರು? VA. ಎಲ್ಲಿ? ವಿಲೇಜ್ ಅಕೌಂಟೆಂಟ್. ಹೌದಾ? ಓಕೆ ಓಕೆ. ಮನೇಲಿರೋದು? ಹಾಂ, ಇಲ್ಲೇ ಇದೆ ಹೊನ್ನಳ್ಳಿ. ಹೌದಾ? ಅತ್ತೆ ಇದ್ದಾರೆ ಮನೆಯಲ್ಲಿ? ಹಾಂ, ಇದ್ದಾರೆ. ಪಾಪ ಇದ್ದಾರಲ್ವಾ? ಅತ್ತೆ ಇಲ್ಲ 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 ಇದ್ದಾರೆ, ಇಲ್ಲ ಅಂತ ಅವರು. ಅತ್ತೆ ಇದ್ದಾರೆ, ನಾದ್ನಿ ಇದ್ದಾರೆ, ನಾದ್ನಿ ಮನೆಯವರು ಇದ್ದಾರೆ, ನಾದ್ನಿ ಮಗಳಿದ್ದಾರೆ. ಓ, ತುಂಬ ಜನ ಹೆಣ್ಮಕ್ಳಿದ್ದಾರೆ ಮನೆಯಲ್ಲಿ. ಸೊ ಮನೇಲಿ ಹೆಣ್ಮಕ್ಳು ಜಾಸ್ತಿ ಇದ್ದಂಗೆ ಒಂಚೂರು ಈ ಮನಸ್ತಾಪಗಳು ಜಗಳ ಎಲ್ಲ ಖುಷಿ ಆಗ್ತಿರುತ್ತೆ. ಇದೆ. ಖುಷಿ ಇದೆಯಾ? ಸೂಪರ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರಶ್ಮಿ ಸರ್. ರಶ್ಮಿ. ರಶ್ಮಿ. ಯಜಮಾನ್ರ ಹೆಸರು? ತಿಮ್ಮಯ್ಯ. ತಿಮ್ಮಯ್ಯ. ಏನು ಮಾಡ್ಕೊಂಡಿದ್ದಾರೆ ಸರ್? ಅವ್ರ ಅಗ್ರಿಕಲ್ಚರ್. ಅಗ್ರಿಕಲ್ಚರಾ? ಮಧ್ಯ ದಿವಸದಲ್ಲಿ ಅದು ಹೋಗಿದ್ದೀರಾ ಹನಿಮೂನ್ಗೆ? ಸರ್ ಎಲ್ಲಿ ಹೋಗಿಲ್ಲ, ತಿರುಪತಿಗೆ ಹೋಗಿದ್ವಿ ಸರ್. ಮದುವೆ ಆದಮೇಲೆ ಜಾಯಿಂಟಾಗಿ ಹೋಗಿದ್ವಿ ಫ್ಯಾಮಿಲಿ. ತಿರುಪತಿಗೆ ಹೋಗಿದ್ದೀರಾ ಮೇಲೆ? ನಮ್ಮ ಮನೆ ದೇವರು, ಅಲ್ಲಿಗೆ ಹೋಗಿದ್ವಿ ಸರ್. ಓಕೆ. ಮಕ್ಕಳು ಏನು ಮಾಡ್ತಿದ್ದಾರೆ ಸರ್? ಮಗ 2nd PU ಕಂಪ್ಲೀಟ್ ಆಗಿದೆ ಸರ್. ಹಾಂ, ಥ್ಯಾಂಕ್ ಯು. ನಮಸ್ತೆ ಸರ್. ನಿಮ್ಮ ಹೆಸರು? ಲಕ್ಷ್ಮಿ ಸರ್. ಲಕ್ಷ್ಮಿ. ಯಜಮಾನ್ರ ಹೆಸರು? ಮಂಜಪ್ಪ ಸರ್. ಏನು ಮಾಡ್ಕೊಂಡಿದ್ದಾರೆ? ವ್ಯವಸಾಯ ಮಾಡ್ತಾರೆ ಸರ್. ವ್ಯವಸಾಯ. ಎಷ್ಟು ವರ್ಷ ಆಯ್ತು ಮದುವೆಗೆ? 16 ವರ್ಷ ಆಯ್ತು ಸರ್. 16 ವರ್ಷ. 16 ವರ್ಷ ತುಂಬ 17 ಬಿತ್ತು. ಸೊ 16 ವರ್ಷದ ಜೀವನದಲ್ಲಿ ಚೇಂಜಸ್ ಏನಾದರೂ ಆಯ್ತು? ಇಲ್ಲ ಸರ್, ಏನೂ ಇಲ್ವಾ? ಏನೂ ಚೇಂಜಸ್ ಇಲ್ಲ ಸರ್. ಏನಿಲ್ಲ, ಹಂಗೆ ಇದೆಯಾ? ಯಜಮಾನ್ರು ಹೆಂಗಿದ್ದಾರೆ? ಆರಾಮಾಗಿದ್ದಾರಾ? ಹಾಂ, ಚೆನ್ನಾಗಿ. ಅವ್ರು ಜಾಸ್ತಿ ಲವ್ ಮಾಡ್ತಾರೆ, ನೀವು ಅವ್ರು ಜಾಸ್ತಿ ಲವ್ ಮಾಡ್ತೀರಾ? ಲವ್ ಮಾಡೋಕ್ಕೆ ಟೈಮೇ ಸಿಗಲ್ಲ ಸರ್, ಸ್ಕೂಲ್ಗೆ ಹೋಗ್ತೇನೆ ನಾವು. ಟೈಮೇ ಸಿಗಲ್ವಾ? ಅಂಗನವಾಡಿ ವರ್ಕರ್ ಸರ್ ನಾವು. ಹಾಂ, ಅಂಗನವಾಡಿ ವರ್ಕರ್ ಸರ್ ನಾವು. ಆದರೂ ಸಂಜೆ ಮನೆಗೆ ಬರ್ತೀರಲ್ವಾ? ಅದೇ ಟೆನ್ಷನ್. ಅವರು ಮನೆಗೆ ಬರ್ತಾರಲ್ವಾ? ಹಾಂ ಸರ್. ಆಮೇಲೆ ಲವ್ ಶುರು ಮಾಡ್ಬೋದಲ್ವಾ? ಇಲ್ಲ ಸರ್, ಈಗ ನೀವು ಹೇಳಿರಲ್ಲ ಇನ್ಮೇಲೆ. ಅವ್ರು ಲವ್ ಅಂದ ತಕ್ಷಣ ಮುಖ ಟೊಮೆಟೊದಾರ ಆಯ್ತು ಅವರು. ಕೆಂಪಾಯ್ತು. ಓಕೆ, ಥ್ಯಾಂಕ್ ಯು. ಅಕ್ಕ ನಮಸ್ತೆ. ಅಕ್ಕ ಅಕ್ಕ ನಿಮ್ಮ ಮಗನ ಅಕ್ಕ? ಲವ್ ಅಂದ ತಕ್ಷಣ ಆಕ್ಟಿವ್ ಆಗ್ತಾನೆ ಅಕ್ಕ. ಕೊಡಿ ಅವನಿಗೆ. ಪುಟ್ಟ, ಏನ್ ಮಗನ ಹೆಸರು ನಿಂದು? ಅಥರ್ವ. ಅಥರ್ವ. ಎಷ್ಟನೇ ಕ್ಲಾಸು? 5. ಗರ್ಲ್ ಫ್ರೆಂಡ್ಸು? ಇಲ್ಲ. ನಿನ್ನ ಹಿಲ್ಲದಲ್ಲೇ ಇದೆ ಅಂತ ನನಗೆ ಗೊತ್ತಾಯ್ತು. ನಿಜ ಹೇಳ್ಬೇಕು, ಇಲ್ಲ. ಸುಳ್ಳು ಹೇಳ್ಬೇಡು. ಅಥರ್ವ. ಹೌದಾ? ಹುಡುಗರು ನಿಜ ಇಲ್ಲ, ಪ್ರಾಮಿಸ್. ಮೇಡಮ್ ನಿಮ್ಮ ಹೆಸರು? ಉಮಾ. ಯಾವ ಊರು ನಿಮ್ಮದು? ನಮ್ದು ಉಡುಪಿ. ಉಡುಪಿಯಾ? ಎಲ್ಲಿ ಉಡುಪಿಲಿ? ಬ್ರಹ್ಮವರದವ್ರ? ಓಕೆ. ಯಜಮಾನ್ರು? ನಮ್ದು ಬೇಕ್ರಿ ಇಲ್ಲಿ. ಇಲ್ಲಿ ಬೇಕರಿ ಇದೆಯಾ? ಅವರು ಬ್ರಹ್ಮವರದವ್ರ? ಅವ್ರು ಕುಂದಾಪುರದವ್ರು. ಕುಂದಾಪುರದವ್ರ? ಸೊ ನೀವು ಇಲ್ಲಿ ಬಂದು ಸೆಟ್ಲ್ ಆಗಿರೋದಾ? ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಇಲ್ಲಿ 18 ವರ್ಷ ಆಯ್ತು. ಮನೇಲಿ ಅಡುಗೆ ಮಾಡ್ತಾರ ಅವರು? ಕೆಲವೊಂದು ಐಟಮ್ಸ್ ಮಾಡ್ತಾರೆ. ಏನು ಯಾವುದು ಚೆನ್ನಾಗಿರುತ್ತೆ ಅವ್ರು ಮಾಡೋ ಅಡುಗೆ? ಪಲಾವ್, ಹ್ಞೂ. ಈ ಕಡೆ ಪುಳಿಯೋಗರೆ ಹಾಂ. ಅದೆಲ್ಲ ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಡಲ್ಲ, ಅದು ಇಲ್ಲಿ ಮಾಡ್ತಾರೆ. ಓಕೆ. ಸೊ ನಿಮ್ದು ಹೆಂಗಿದೆ ಮದುವೆ ಆದಮೇಲೆ ಲೈಫು? ಚೆನ್ನಾಗಿದೆ. ನಿಮ್ಮ ಹತ್ರ ನಾನು ಕೇಳಲ್ಲ, ನೀವು ಹನಿಮೂನಿಗೆ ಎಲ್ಲಿ ಹೋಗಿದ್ದೀರ ಅಂತ. ಯಾಕೆ ಹೇಳಿ? ನೀವು ಬಂದಿರೋದು ಇಲ್ಲಿಗೆ ಅಲ್ವಾ ಮದುವೆ ಆದಮೇಲೆ? ಹೋಗಿಲ್ಲ, ನಮ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೌದಾ? ಹೆಂಗಿದೆ ಲವ್ ಕಮ್ ಅರೇಂಜ್ ಅಂತ ಮೇಡಮ್? ನೀವು ಹೇಳಿ ಸಿಕ್ಕಿ ಬಿದ್ರಿ ಈಗ. ಎಲ್ಲಿ ಊರಲ್ಲೇ ಲವ್ ಆಗಿರೋದಾ? ಹಾಂ, ನಮ್ಮ ಅಣ್ಣನ ಮದುವೆಗೆ ಬಂದಿದ್ರು ಇವರು. ಹಾಂ. ಮತ್ತೆ ಅಣ್ಣನ ಫ್ರೆಂಡ್ ಅವರು. ಓಹೋ. ಅವರು ಫಸ್ಟ್ ಲವ್ ಮಾಡಿದ್ರು, ನೀವು ಅವ್ರ ಲವ್ ಮಾಡಿರೋದು? ನಮ್ಮ ಮನೆಯವರೇ. ನಿಮ್ಮ ಮನೆಯವರೇನಾ? ನಿಮ್ಮ ಹತ್ರ ಬಂದು ಹೇಳಿದ್ರ? ಆಗ ಒಂಚೂರು ಇದಾಗಿಲ್ವಾ? ಅಣ್ಣ ಬೇರೆ ಫ್ರೆಂಡು? ಇಲ್ಲ, ನಮ್ಮ ಅಣ್ಣನ ಹತ್ರ ಹೇಳಿದ್ರಂತೆ. ಆಮೇಲೆ 7 ವರ್ಷ ಆದಮೇಲೆ ಮದುವೆ ಆಗಿದ್ದು. ಹೌದಾ? ಓಕೆ. ಸೊ ಮನೇಲಿ ಸಪೋರ್ಟ್ ಮಾಡಿದ್ರಾ? ಹಾಂ. ಸೂಪರ್. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ದ್ರಾಕ್ಷಾಯಿಣಿ ಶಿವಾನಂದ್. ಶಿವಾನಂದ್. ಅವರು ಹೈಸ್ಕೂಲ್ HM ಆಗಿದ್ರು, ರಿಟೈರ್ಡ್ ಆಗಿದ್ದಾರೆ. ಹೌದಾ? ಎಲ್ಲಿದ್ದಾರೆ ಈಗ? ಇಲ್ಲೇ ಮನೆಯಲ್ಲಿದ್ದಾರೆ. ಮನೇಲಿದ್ದಾರಾ? ನಾವು ಮೊದಲಿದ್ದು ಡ್ಯೂಟಿ ಮಾಡಿದ್ದಲ್ಲ ಮಡಿಕೇರಿಯಲ್ಲಿ. ಹಾಂ.
ಇವಾಗ ರೀಸೆಂಟಾಗಿ ಇಲ್ಲಿಗೆ 6 ತಿಂಗಳಾಯ್ತು. ಇಲ್ಲ 6 ತಿಂಗಳಾಯ್ತಾ ಬಂದು? ಓಕೆ ಓಕೆ. ಯಾವ ಏಜಲ್ಲಿ ಇದ್ದಾಗ ಮದುವೆ ಆಯ್ತು ಮೇಡಮ್? ನನಗೆ 18 ವರ್ಷ, ಅವರಿಗೆ 30 ವರ್ಷ. ಸೊ ಆ ಟೈಮಲ್ಲಿ 18 ಅಂದರೆ ಅಷ್ಟು ನಮ್ಗೆ ಗೊತ್ತಿರಲ್ಲ ಇಲ್ಲ ಸರ್. ಅಲ್ವಾ? ಸೊ ಆ ಟೈಮಲ್ಲಿ ಹೆಂಗೆ ವಾತಾವರಣ ಅಂದರೆ ಅತ್ತೆ ಜೊತೆಗೆ? 6 ಜನ ಹೆಣ್ಮಕ್ಳು ಸರ್. ಅಪ್ಪ ಬೇಗ ಬೇಗ ಹೆಣ್ಮಕ್ಳು ಮದುವೆ ಮಾಡಬೇಕು ಅನ್ನೋ ಒಂದು ಇದಿದ್ರು. ಹಾಗಾಗಿ ನಾನು 4ನೇಳು. ಹಾಗಾಗಿ ಮದುವೆ. ಓಕೆ. ಈಗ ಹೆಂಗಿದೆ ಮೇಡಮ್? ಏನು ಲೈಫ್ ಏನೋ ಚೇಂಜಸ್ ಮದುವೆ ಆದ್ಮೇಲೆ? ತುಂಬ ಚೆನ್ನಾಗಿದೆ ಸರ್. ಹೌದಾ? ಯಾಕೆಂದ್ರೆ ಅವಾಗ ಅವ್ರು ಡ್ಯೂಟಿಗೆ ಹೋಗೋದು, ಗಡಿಯಲ್ಲಿ ಎಲ್ಲ ಕೆಲಸ ಎಲ್ಲ. ಈಗ ಆರಾಮಾಗಿರಿ? 2 ಮಕ್ಕಳು. ಮಗಳು M.Tech ಆಗಿದೆ, ಮಗಂದು ಇಂಜಿನಿಯರಿಂಗ್ ಆಗಿತ್ತು. ಈಗ ರೀಸೆಂಟಾಗಿ ಏರ್ಪೋರ್ಟಲ್ಲಿ ಕಂಟ್ರೋಲ್ ಆಫೀಸರ್ ಆಗಿ ಜಾಬ್ ಆಗಿದೆ. ಹೌದಾ? ಸೂಪರ್ ಸೂಪರ್, ವೆರಿ ನೈಸ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಿಂಚನ. ಸಿಂಚನ. ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಸಾರಿ ಸಾರಿ ಸಾರಿ, ಹಂಗಂದ್ರೆ ಗೊತ್ತಾಗಿಲ್ಲ. ಈಗ ಗ್ಯಾಂಗಲ್ಲಿ ಕೂತಿದ್ರಲ್ವಾ? ಯಾರ ಮಗಳು? ನಿಮ್ಮ ಮಗಳ? ಮಂಜ ಅಪ್ಪ. ಮನೇಲಿ ಹಂಗೆ ಕರೀತಾರೆ ಮಂಜಪ್ಪ ಅಂತ? ಹೌದಾ? ನೀವೇನು ಕರೀತಾರೆ? ನೀವು ಅಪ್ಪ ಅಂತಾನೆ ಕರೀತಾರೆ? ಪಪ್ಪ ಅಂತ ಕರೀತಾರೆ. ಹೌದಾ? ಮನೇಲಿ ತುಂಬ ಲವ್ಲಿ ಆಗಿರ್ತಾರ? ಇಲ್ಲ, ಜಗಳ ಆಡ್ತಿರ್ತಾರೆ ಯಾವಾಗಲೂ. ಹೌದಾ? ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಆಡೋದು ಇವರು? ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯ. ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವು ಬೈಯಲ್ವಾ? ಅಪ್ಪ ಸುಮ್ಮನಿರಪ್ಪ, ಅಮ್ಮ ಸುಮ್ಮನಿರು ಅಂತ ಬೈಯಲ್ವಾ? ನಮ್ದೇನು ಕೇಳೋದಿಲ್ಲ ಅವ್ರು. ಕೇಳೋದಿಲ್ಲಲ್ಲ, ಜಗಳ ಅಂದ್ರೆ ಅವ್ರು ನಡೀತಾನೆ ಇರುತ್ತೆ. ಅಯ್ಯೋ ಪಾಪ. ಸೊ ಏನು ಓದ್ತಿದ್ದೀರಾ ನೀವು? ನಾನು ಇಂಜಿನಿಯರ್. ನೀನು ಓದ್ತಿದ್ದೀರಾ? ಸೊ ಮುಗ್ದಿದೆ, ವರ್ಕ್ ಮಾಡ್ತಿದ್ದೀನಿ. ವರ್ಕ್ ಮಾಡ್ತಿದ್ದೀರಾ? ಓಕೆ ಓಕೆ. ನೆಕ್ಸ್ಟ್ ಯಾವಾಗ ಮದುವೆ ಯಾವಾಗ ನಿಮಗೆ? ಇನ್ನು ಅಕ್ಕ ಇದ್ದಾಳೆ. ಅಕ್ಕ ಇದ್ದಾರಾ? ಅವ್ರದ್ದು ಆದ್ಮೇಲೆ ನಿಮ್ದಾ? ಓಕೆ ಸೂಪರ್, ಥ್ಯಾಂಕ್ ಯು. ಮೇಡಮ್ ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಇವತ್ತು ನಾವು ರೊಟ್ಟಿ ಮತ್ತು ಪುಂಡಿ ಪಲ್ಯ ಮಾಡ್ತಿದ್ದೀವಿ. ಪುಂಡಿ ಪಲ್ಯ. ಓಕೆ, ಶುರು ಮಾಡೋಲ್ಲ? ಹಾಂ ಸರಿ. ಓಕೆ, ಮೊದಲನೇದಾಗಿ ಅದಕ್ಕೆ ಬೇಕಾಗಿರೋ ಸಾಮಾನುಗಳು: ಕಡಲೆಕಾಳು, ಶೇಂಗಾ, ತೊಗರಿಬೇಳೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಒಣ ಕೊಬ್ಬರಿ, ಪುಂಡಿ ಸೊಪ್ಪು, ಇದು ಅವರೆಬೇಳೆ. ಕಡಲೆಕಾಳು, ಶೇಂಗಾ ರಾತ್ರಿ ನೆನೆ ಹಾಕೊಂಡಿರ್ಬೇಕು. ಮಿಕ್ಕಿರೋದೆಲ್ಲ ಬೆಳಗ್ಗೆ ತೊಳೆದು ಹಾಕಿದ್ರೆ ಆಗುತ್ತೆ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಬ್ಬಸಿಗೆ, ಪಾಲಕ್ಕು, ಅರವೆ ಸೊಪ್ಪು, ಹಾಂ, ಈರುಳ್ಳಿ. ಹಾಂ, ಇದಕ್ಕೆ ಎಷ್ಟು ಸೊಪ್ಪು ಇರುತ್ತೋ ಅಷ್ಟು ರುಚಿ ಜಾಸ್ತಿ ಇದೆ. ಹಾಂ, ಸ್ವಲ್ಪ ಹಸಿಮೆಣಸಿಕಾಯಿ. ಕುಕ್ಕರ್ ಹಾಕ್ಸ್ಕೊಂಡು ಬೇಯಿಸ್ಕೊಂಡ್ಬಿಡೋಣ. ಒಂದು 5 ರಿಂದ 6 ವಿಷಲ್ ಕೂಗ್ಬೇಕ್ರಿ ಇದು. ಎಲ್ಲ ಸೊಪ್ಪುಗಳನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸಿ, ಆಮೇಲೆ ಬೇರೆ ಐಟಮ್ಸ್ನ ಮಿಕ್ಸಿಗೆ ಹಾಕಿ ರುಬ್ಬಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಈಗ ಜೊತೆಗೆ ಬೇಯಿಸ್ತಿದ್ದೀವಿ. ಓಕೆ, ಸೂಪರ್. ಬೆಂದಿರೋಂಥ ಸೊಪ್ಪು, ಬೇಳೆ ಮಿಕ್ಸಿ ಮಾಡ್ಕೊಂಡಿರೋಂಥದ್ದು ಎಲ್ಲದೂ ಹಾಕಿ ಒಗ್ಗರಣೆ ಹಾಕಿದ್ರೆ ಪುಂಡಿ ಪಲ್ಯ ರೆಡಿ. ರೆಡಿ. ಸೂಪರ್. ನಿಮ್ಮ ಯಜಮಾನ್ರಿಗೆ ಯಾವ ಐಟಮ್ ಇಷ್ಟ? ಅವ್ರು ಎಲ್ಲನೂ ಇಷ್ಟಪಡ್ತಾರೆ. ನೀವು ಮಾಡೋ ಐಟಮ್ ಅಲ್ಲಿ? ನಾನು ಮಾಡೋದು, ಅವರು ಬಿಸಿಬೇಳೆ ಬಾತು, ಪಲಾವ್ ಎರಡು ಇಷ್ಟಪಡ್ತಾರೆ. ಪಲಾವ್ ಎರಡು ಇಷ್ಟ. ನೀವು ನಾನು ರೊಟ್ಟಿ, ಪುಂಡಿ ಪಲ್ಯ ಇಷ್ಟನಾ ಅವ್ರಿಗೆ? ಇಷ್ಟ. ಬೆಣ್ಣೆ ಸೊ ದೋಸೆ. ನೀವು ಬೆಣ್ಣೆ ದೋಸೆ ಎಲ್ಲ ಮಾಡ್ತೀರಾ? ಪ್ಯೂರ್ ವೆಜಿಟೇರಿಯನ್. ನೀವು ಪ್ಯೂರ್ ವೆಜಿಟೇರಿಯನಾ? ಹೌದಾ? ಓಕೆ ಓಕೆ ಓಕೆ. ಸೊ ಮಕ್ಕಳಿಗೆ ಯಾವ್ದು ಇಷ್ಟ? ಮಕ್ಕಳಿಗೆ ಗೀ ರೈಸು ಆ ಥರದ್ದು ಇಷ್ಟಪಡ್ತಾರೆ. ಪಾಲಕ್ ರೈಸ್. ಪಾಲಕ್ ರೈಸ್ ಎಲ್ಲ ಮಾಡ್ತೀರಾ? ನೀವು? ನಾನು ಮಿಲೆಟ್ಸ್ ಎಲ್ಲ ಮಿಲೆಟ್ಸ್ ಯೂಸ್ ಮಾಡೋದು. ಹೌದಾ? ಓಕೆ. ರೈಸ್ ಐಟಮ್ ಆಗಲಿ, ಮಿಲೆಟ್ಸ್, ರೊಟ್ಟಿ, ಚಪಾತಿ, ಪರೋಟ. ಓಕೆ, ಹಾಗಾದ್ರೆ ರೆಡಿ ಆಗಿದೆ, ಟೇಸ್ಟ್ ನೋಡೋಣ. ಓಕೆ. ರೆಡಿ ಆಗಿ ಪುಂಡಿ ಪಲ್ಯ, ರೊಟ್ಟಿ, ಚೌಕಾಯಿ, ಅದ್ರ ಜೊತೆಗೆ ವೆಜಿಟೇಬಲ್ಸ್ ಚೆನ್ನಾಗಿರುತ್ತೆ. ಎಣ್ಣೆ ಬೇಕಂದ್ರೆ ಉಳ್ಳಕಾಯಿ, ಚೌಕಾಯಿ. ನಮ್ಮ ಕಡೆ ಉಪ್ಪಿನಕಾಯಿ ಇದು. ಹೇಗೆ ಸರ್? ತುಂಬಾನೇ ಚೆನ್ನಾಗಿದೆ. ಸೊ ಪುಂಡಿ ಪಲ್ಯ ನಾನು ಹೇಳ್ಕೊಂಡಿದ್ದು ತುಂಬಾ ಟಫ್ ಇರುತ್ತೆ ಮಾಡ್ಲಿಕ್ಕೆ ಅಂತ. ಸೊ ಇಷ್ಟು ಈಸಿ ಅಂತ ನಂಗೆ ಇವತ್ತೇ ಗೊತ್ತಾಯ್ತು. ಸೊ ತುಂಬಾ ಈಸಿ ಇದೆ. ಸೊ ನಿಮಗೂ ಮನೆಯಲ್ಲಿ ಮಾಡ್ಕೊಂಡು ಆರಾಮಾಗಿ ತಿನ್ಕೋಬಹುದು, ಅಷ್ಟು ಈಸಿ ಇದೆ. ಬಟ್ ತುಂಬಾನೇ ಚೆನ್ನಾಗಿದೆ. ಫ್ಯಾಮಿಲಿ ಜಂಕ್ಷನಲ್ಲಿ ಮೊದಲನೇ ಆಟ. ಸೊ ನಿಮ್ಗೆ 2 ನಿಮಿಷ ಟೈಮ್ ಇದೆ. ಸೊ ಮೊದಲ ರೌಂಡಲ್ಲಿ 4 ಜನ ಆಡ್ತೀರ. ಸಿಂಪಲ್. 3 ಬೆಲೂನ್ ಇದೆಯಾ ಎಲ್ಲರ ಕೈಯಲ್ಲಿ? ಅದನ್ನ ಊದಿ ಹೊಡಿಲಿಕ್ಕಷ್ಟೇ. ಸರ್ ಕೂತಿದಾರಲ್ವಾ, ಅವ್ರು ಚಾರ್ ಕೈಲಿದ್ರೆ ಅವ್ರು ಕೂತು ಹೊಡಿಬೇಕು, ಕೈಯಲ್ಲಿ ಹೊಡಿಯೋಂಗಿಲ್ಲ. ಓಕೆನಾ? ಸೊ ನಿಮ್ಗೆ 2 ನಿಮಿಷ ಟೈಮ್ ಇದೆ ಅಷ್ಟೇ. ಬರ್ತಾ ಇದಲ್ವಾ? ಊದಿ ಗಂಟು ಕಟ್ಟಬೇಕು, ಆಮೇಲೆ ಕೈಲಿ ಇಡಬೇಕು, ಹೊಡಿಬೇಕು. ಯಾರ್ದು ಬ್ಯಾಕ್ ತುಂಬ ಹೀಟ್ ಇದೆ ನೋಡೋಣ. ಟೈಮ್ ಸ್ಟಾರ್ಟ್ಸ್ ನೌ. ಅವ್ರಿಗೊಂದು ಬೆಲೂನ್ ಕೊಡಿ. ಗಂಟಕ್ಕೆ ಇದರಲ್ಲಿ ಹೊಡಿಯಲ್ಲ. ಓಹೋ ಸೂಪರ್, ಒಂದು ಆಲ್ರೆಡಿ ಮುಗಿದಿದೆ. ಇದು ಅಣ್ಣ
ಕೂತ್ಕೊಳ್ಳಿ. ಇಲ್ಲ ಅದು ಹೊಡಿಲ್ಲ. ಒಂದು ಹೋಯ್ತಾ? ಸರಿ ಇಲ್ವಾ? ಎಲ್ಲಾಯ್ತಾ? ಮೂರು ಯಾರ್ದಾಯ್ತು ಆಯ್ತಾ? ಸೂಪರ್. ಸೊ ಫಸ್ಟ್ 3 ಇವರು ಮುಗಿಸಿದ್ದಾರೆ. ಸ್ವಲ್ಪ ಹೇಳಿ ಎಷ್ಟು ಬಿಸಿ ಇದೆ. ಸೆಕೆಂಡ್ ಇವರು, ಆಮೇಲೆ ಸೊ ಇಬ್ರು ಕ್ವಾಲಿಫೈ ಆಗಿದ್ದಾರೆ. ಸೊ ಸೆಕೆಂಡ್ ರೌಂಡ್ ನೋಡೋಣ ಯಾರು ಆಡ್ತಾರೆ ಚೆನ್ನಾಗಿ ಅಂತ. ಓಕೆ, ಒಂದು ನಿಮಿಷ ಏನು ಅರ್ಜೆಂಟು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇನ್ನು ಹೊಡಿತಿಲ್ವಾ? ಸೂಪರ್. ಸೊ ಫಸ್ಟ್ ಇವ್ರದ್ದು ಮುಗಿಸಿದೆ, ಆಮೇಲೆ ಅವ್ರದ್ದು ಮುಗಿಸಿದೆ. ಸೊ ಈಗ ಎಷ್ಟಿದಲ್ಲ, ಸೊ ಇಬ್ಬರು ಯಾರು ಸೆಲೆಕ್ಟ್ ಆಗಿದ್ದಾರೆ ಈ ಕಡೆ ಬಂದ್ಬಿಡಿ. ಓಕೆ, ಸೊ ಇದು ಫೈನಲ್ ರೌಂಡು. ಸೊ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಯಾರು ಬೇಗ ಬೇಗ. ಕವಿತಾ ಅವ್ರ ಲಕ್ಷ್ಮಿಯಾ? ನಿಮ್ಮ ಪ್ರಕಾರ ಅವರೇನಾ? ನಿಮ್ಮ ಪ್ರಕಾರ ಅವರೇನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹೊಡಿರಿ ಎಲ್ಲ ಬಿಸಿ ಮಾಡಿ. ಅಣ್ಣಂದು ಹೊಡಿತಾನೆ ಎಲ್ಲ. ಒಂದಾಯ್ತು. ಒಂಚೂರು ದೊಡ್ಡದು ಮಾಡಿ ಬೇಗ ಹೊಡಿ. ಬೇಗ ಫೈನಲ್. ಯಾರು? ಸೂಪರ್. ಒಂದು ಸೆಕೆಂಡಿಗೆ ಆ ಕಡೆಗೆ ಆಯ್ತಲ್ವಾ? ಯಾಕಂದ್ರೆ ಅವ್ರು ಸೆಕೆಂಡ್ ಬಿಲ್ ನೋಡುದಿಲ್ಲ ಅಲ್ವಾ? ತುಂಬಾ ಹಣ ಏನು ಮಾಡ್ತೀರ? ಹೊಡಿತಾನಲ್ವಾ? ನೋಡು, ನಾವು ಕೂತ್ ಹೊಡಿತು ನೋಡು. ಆದ್ರೆ ಹೊಡಿಬೇಕು. ನೀವು ಆರಾಮ ಕೂತು ಹಿಂಗೆ ಮಾಡಿದ್ರೆ. ಸೊ ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಚಂಗೇಶ್ವರಯ್ಯ ಮತ್ತು ಕವಿತಾ ಅವರು. ಬರಲಿಲ್ಲ ಜೋರ ಚಪ್ಪಾಳೆ.
ಓಕೆ, ನಮ್ಮ ಶೋ ಲಾಸ್ಟ್ ಸೆಗ್ಮೆಂಟ್ ಇದು. ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಉತ್ತರ ಕೊಟ್ಟರೆ ಅಷ್ಟೇ, ಸಿಂಪಲ್. ಮೇಡಮ್ ಎಲ್ರಿಗೂ ಗೊತ್ತಲ್ವಾ? ಓಕೆ, ಸೊ ಮೇಡಮ್ ಬಗ್ಗೆ ಒಂದು 2 ಮಾತು ಅಷ್ಟೇ. ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ ಅಂತ, ಅಷ್ಟೇ ಸಿಂಪಲ್. ಪ್ರಥಮವಾಗಿ ಹೇಳ್ಬೇಕಂತಂದರೆ ಜೀವದ ಗೆಳತಿ. ಬೆಸ್ಟ್ ಫ್ರೆಂಡ್ ಯಾರು ಅಂತಂದರೆ ಹೆಂಡತಿ. ಎರಡನೇ ಬರೋದು ಮಗ ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್. ದೀಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಇನ್ ದ ಲೈಫ್. ನಾವು ಬೆಸ್ಟ್ ಫ್ರೆಂಡ್ ಅಂದ ಹೊತ್ತಿನಲ್ಲೇ ಅರ್ಥ ಮಾಡ್ಕೊಳಂಗೆ ಇರಬೇಕು ಜೀವನ. ಸ್ಯಾಕ್ರಿಫೈಯಿಂಗ್ ಇರಬೇಕು. ಅವನ ಮುಂದೆ ನಾ ಮುಂದೆ, ಅವನಿಗೆ ಏನಾದರೂ ಆಯ್ತಲ್ಲಪ್ಪ ಅಂದ್ರೆ ನಾವು ಜೊತೆಗೆ ಇರಬೇಕು, ನಮಗೇನಾರು ಆಯ್ತಲ್ಲಪ್ಪ ಅಂದ್ರೆ ಜೊತೆಗೆ ಇರಬೇಕು. ಇಟ್ಸ್ ಅ ಲೈಫು. ಯಾಕಂದರೆ ಲೈಫು ಹೆಂಗೆ ಕಂಡ್ಕೊಂಡಿದ್ದೇನೆ ನಾನು ಅಂತಂದರೆ, ನೀರಿನ ಮೇಗಿನ ಗುಳ್ಳಿ, ಯಾವ ಗುಳ್ಳಿ ಫಸ್ಟ್ ಹೊಡೆಯುತ್ತೋ ಗೊತ್ತಿಲ್ಲ. ನಾ ಅದೇ ಫೀಲ್ಡ್ನಲ್ಲೇ ಇರೋದು. ಇಂಥ ಸಾವಿರಾರು ಕೇಸನ್ನು ನೋಡಿದ್ದೇವೆ. ಎಕ್ಸಾಂಪಲ್ಲು ಇದು ಕರೋನಾ ಟೈಮು, ಯಾರು ಹೊರಗೆ ಬರ್ತಾ ಇರಲಿಲ್ಲ, ಪರಿಸ್ಥಿತಿ ಅಲ್ಲಿಗಿತ್ತು. ಅಂಥ ಟೈಮಲ್ಲೂ ಕೂಡ 24/7 ಆ ರೀತಿಯ ಸರ್ವಿಸ್ ಕೊಟ್ಟಿದ್ದೇವೆ ನಾವು. ಯಾಕಂದರೆ ಜೀವ ಎಷ್ಟೋ ಕಸ್ಟಮರ್ಸ್ ಬರ್ತಾರೆ ನನ್ನಲ್ಲೇ, ಆ ಪರಿಸ್ಥಿತಿ ಒಳಗೆ ಇರ್ತಾರೆ. ಕಾನೂನಿನ ರೀತಿಯತೆಯಲ್ಲಿ ಪ್ಯಾರಾಸಿಟಮಾಲ್ ಕೂಡ ಡಿಸ್ಪೆನ್ಸ್ ಮಾಡಬಾರ್ದು ಅಂತ ಕಾನೂನಿತ್ತು. ಆ ಟೈಮ್ ಕನಿಷ್ಠ ಅಂತಂದರೆ ಒಂದು 20,000 ಜನರಿಗೆ ಆರಾಮ ಮಾಡಿದ್ದೇನೆ ನಾನು. ಇಟ್ಸ್ ನಾಟ್ ಎ ಈಸಿ ಥಿಂಗ್. ನಮ್ಮ ಮನೆಯಲ್ಲಿ ಕೂಡ ಇಬ್ಬರು ಅಕ್ಕ ತಂಗಿ, ಅಮ್ಮ ಇದ್ದಾರೆ ಜೊತೆಗೆ. ಹೊಂದಾಣಿಕೆ ಜೀವನ ನಮ್ಮದು, ಯಾವುದೇ ತಾರತಮ್ಯ ಇಲ್ಲ, ಪ್ರೀತಿಯ ಜೀವನ ನಡೀತಾ ಇದೆ. ಒಂದು ಹೆಣ್ಣು ಸಮಾಜಕ್ಕೆ ಕಣ್ಣು, ಮನೆಗೆ ಕಣ್ಣಾಗಿ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಹೆಣ್ಣು, ಭೂಮಿ ತಾಯಿಗೆ ನೆಕ್ಸ್ಟ್ ಹೆಣ್ಣೆ ಜವಾಬ್ದಾರಿ. ಹಾಗಾಗಿ ಜೀವನದ ಗೆಳತಿ ತಾಯಿ ಆದಮೇಲೆ ಬರ್ತಕ್ಕಂಥ ಎಣ್ಣೆ ನಮ್ಮ ಸಂಸಾರದ ಕಣ್ಣಾಗಿ ಮುಂದುವರಿ. ಸರ್, ಅವು ಇಲ್ಲಿ ಮನೆ ಮುಂಚೆ ಇಲ್ಲೇ ಎದುರುಗಡೆ ಇದೆ, ಬಟ್ ಅವಾಗೆಲ್ಲ ಅಷ್ಟು ಯಾರಿಗೂ ಇದಾಗಿರಲಿಲ್ಲ. ಲಾಸ್ಟ್ ಇಯರು ಮಾಸ್ತಮ್ಮನ ಪ್ರತಿಷ್ಠಾಪನೆ ಆಯಿತು. ಆಗಿಂದ ಎಲ್ಲರೂ ಭಾಗವಹಿಸ್ತಾರೆ, ಎಲ್ಲರಿಗೂ ಒಂಥರ ಎನ್ಕರೇಜ್ ಮಾಡ್ತಾರೆ. ಇವತ್ತು ನೀವು ಇಲ್ಲಿ ಬರಬೇಕು ಅಂತಂದ್ರೆ ಅವರೇ ಕಾರಣ. ಅಥವಾ ಎಲ್ಲರೂ ಹೋರಾಟ ಮಾಡ್ತಾರೆ, ಎಲ್ಲರಿಗೂ ಸೇರಿಸ್ಕೊಂತಾರೆ. ಅದೊಂದು ಇದಿದೆ, ಗ್ರೂಪ್ ಇದೆ, ಎಲ್ಲರಿಗೂ ಸಹಕಾರ ಮಾಡಿ ಎಲ್ರಿಗೂ ಎನ್ಕರೇಜ್ ಮಾಡ್ತಾರೆ. ಎಲ್ಲರೂ ಸೇರೋದಕ್ಕೆ ಸಹಕಾರ ಮಾಡ್ತಾರೆ. ರೇಖಮ್ಮ ಚೆನ್ನಾಗಿದ್ದೀರಾ? ಯಜಮಾನ್ರಲ್ಲಿದ್ದಾರೆ? ಯಜಮಾನ್ರು ಮನೇಲಿ ಅದಾರೆ. ಕರ್ಕೊಬರ್ಬೇಕಿತ್ತು ಅವ್ರನ್ನ? ಇಲ್ಲ, ಇವಾಗ ಅಡುಗೆ ಮಾಡ್ಲಿಕ್ಕೆ ಬಿಟ್ರಾ? ಅಡಿಕೆ ತೋಟಕ್ಕೆ. ಹೌದಾ? ನಮಗೆ ನಮ್ಮಂಗೆ ಫಂಕ್ಷನ್ ಮಾಡಕ್ಕೆ ಬರಲ್ಲ ಅವರು. ಅವ್ರು ಹೊರಗೆ ಹೋಗಿದ್ದಾರೆ ಇವಾಗ. ಮಕ್ಕಳು 4 ಜನ ಹೆಣ್ಮಕ್ಳು ಸರ್. ಮದುವೆ ಎಲ್ರಿಗೂ? ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ದಾರೆ. ಹೌದಾ? ಮೊಮ್ಮಕ್ಕಳು 8 ಜನ ಆಗಿದ್ದಾರೆ. ಮಗ ಒಬ್ಬನ ಮಗ ಅದಾನೆ. ಹೆಣ್ಮಕ್ಳದ್ದು ಲೆಕ್ಕಕ್ಕೆ ಹೇಳ್ಬಿಟ್ಟೆ. ತುಂಬಾ ದೊಡ್ಡ ಫ್ಯಾಮಿಲಿ ಆಗಿದೆ ಈಗ. ಎಲ್ಲ ದೊಡ್ಡ ಫ್ಯಾಮಿಲಿನೇ ನಮ್ದು ಅಲ್ವಾ? ಯಜಮಾನ್ರು ಈಗಲೂ ಕೆಲಸ ಮಾಡ್ತಿದ್ದಾರಾ? ಹೌದು. ಈ ಏಜ್ ಅಲ್ಲೂ? ಎಷ್ಟದ ಅವ್ರಿಗೆ ಏಜು? ಅವರಿಗೊಂದು 60-63 ಇರ್ಬೋದು. ಹೌದಾ? ಸೂಪರ್. ಓಕೆ, ಸೊ ಎಷ್ಟು ವರ್ಷ ಆಯ್ತು ಮದುವೆಗೆ? ನಮ್ಮ ಮದುವೆಯಾಗಿ 36 ಇರ್ಬೋದು. 36 ಇರ್ಬೋದು. ಓಕೆ, ಎಲ್ಲಿ ಮದುವೆ ಆದ್ರಿ? ಇದೇ ಊರಲ್ಲ? ನಮ್ದೆಲ್ಲ ಇದೇ ಊರಲ್ಲೇ ನೋಡ್ರಿ. ಮಕ್ಳು ಕೊಟ್ಟು ಮದುವೆ ಮಾಡಿರೋದು ಇದೇ ಊರಲ್ಲೇ. ಆಮೇಲೆ ಎಲ್ಲ ನಮ್ಮ ತವ್ರ ಮನಿನೂ ಇದೇ ಊರಲ್ಲಿ. ಹಳದ ಮಸಾಲೆ ಪಕ್ಕ ಆಯ್ತಲ್ಲ, ಅದೇ ನಮ್ಮ ತವ್ರ ಮನಿ. ನಾವು ಅಕ್ಕ ತಂಗಿ ಇಬ್ಬರು, ತಮ್ಮದಿರು 4 ಜನ. ಎಲ್ಲ ಫ್ಯಾಮಿಲಿ ದೊಡ್ಡದೇ ಐತೆ, ನಮ್ದೇನು ಸಣ್ಣದಿಲ್ಲ. ಎಲ್ಲ ಮಕ್ಕಳು ಯಾರೆಲ್ಲ ಬಂದ್ಕೊಂತ ಹೋಗ್ತಾ ಇರ್ತಾರೆ. ಹಂಗೇನಿಲ್ಲ, ಒಟ್ಟು ಚೆನ್ನಾಗದ. ಒಟ್ಟು ನಮಸ್ತೆ. ನಮಸ್ತೆಪ್ಪ. ಚೆನ್ನಾಗಿದ್ದೀರಾ? ಚೆನ್ನಾಗದ. ನಮ್ಮ ಹೆಸರು ರತ್ನಮ್ಮ. ರತ್ನಮ್ಮ, ಯಾವ ಊರು ನಿಮ್ದು? ನಮ್ದು ಇದೇ ಊರು. ಇಲ್ಲೇ ಅದಾರ ಮಕ್ಕಳು. ಇಲ್ಲೇ ಇದಾರ? ಎಷ್ಟು ವರ್ಷದ ನಿಮಗೆ? ಎಷ್ಟು ಈಗ? 80ಕ್ಕೆ ಬಂದದ್ರಿ, ಹತ್ರ 75 ಅಂತ ಆಗೈತ್ರಿ. ಯಜಮಾನ್ರಲ್ಲಿ ಇದ್ದಾರೆ? ಯಜಮಾನ್ರು ಹೋಗಿದಾರ. ಹೌದಾ? ಏನು ಅವ್ರ ಹೆಸರು? ಅವ್ರ ಹೆಸರು ಗುಂಡಪ್ಪಾಚಾರ್ರು. ಅವರು ಆಚಾರ ಕೆಲಸ ಮಾಡ್ತಿದ್ರಾ? ಓಕೆ. ಮದುವೆ ಎಷ್ಟು ವರ್ಷ ಆಗಿತ್ತು ನಿಮಗೆ? ಮದುವೆಯಾಗಿ ಅಲಾಗಿ 50 ವರ್ಷ ಮೇಲೆ ಆತ್ರಿ. ಮಕ್ಕಳು 4 ಜನ 5 ಜನ ಗಂಡು ಮಕ್ಳು ಅದಾರ ರೀ. 2 ಒಬ್ಬ ಹೆಣ್ಮಗದ. ಹೌದಾ? ಓಕೆ ಅಮ್ಮ. ಆತ್ರಿ. ನೀವೆಲ್ಲ ನಮ್ಮಲ್ಲಿ ಎಲ್ಲರನ್ನು ಖುಷಿ ಪಡಿಸಿದ್ರಲ್ಲ. ಚೆನ್ನಾಗದಿರ? ನಿಮ್ಮ ಕುಟುಂಬ ನೀವು ಚೆನ್ನಾಗದಿರ? ನಾವು ಚೆನ್ನಾಗಿದ್ದೀವಿ, ಎಲ್ಲ ಆರಾಮಿದ್ದಾರೆ. ನನಗೆ 3 ಜನ ಹೆಂಡತಿದ್ರು, ಆಮೇಲೆ 6 ಜನ ಮಕ್ಕಳು ಇದ್ದಾರೆ. ಅದರಲ್ಲಿ 2 ಮಕ್ಕಳನ್ನ ಆಶ್ರಮಕ್ಕೆ ಬಿಟ್ಟಿದ್ದೀನಿ, ಇನ್ನಿಬ್ಬರು ಮಕ್ಕಳು ಇಲ್ಲಿ. ಅಯ್ಯೋ ಅಮ್ಮ, ನಾವು ಹೇಳುದು ಆಗೋರು ಹಾಗೆ ಆಗ್ತಾರೆ. ನಾನು ಸರಿ, ಇನ್ನು 6 ಒಂದೇ ಮದುವೆ ಆಗಿ 2 ಆಗ್ಲೇ ಬೇಡಿದ್ರೆ ಸುಮ್ಮನೆ ಇರ್ತಾರ? ಆಗೋರು ಹಾಗೆ ಆಗ್ತಾರೆ. ಅಯ್ಯೋ ಅಮ್ಮ, ನೋಡಿ ಇವರು 2ನೇ ರೆಡಿ ಆಗ್ತಿದ್ದಾರೆ ಅಣ್ಣ.
ಕೇಳೋರು ಹತ್ರ ಬೇಕಾದ್ರೆ ಅಲ್ವಣ್ಣ? ನಾವು ಒಂದೇ ತರ ಒಂದೇ ಬರಂಗ್ ಹೇಳ್ಕೊಂತ ಹೋಗ್ಬೇಕು. ಹಂಗಾದಾಗ ಇನ್ನೂ ಸ್ವಲ್ಪ ಕಂಟ್ರೋಲ್ ಇರ್ತಾರೆ. ನಾವೇ ಈ ತರ ಇಷ್ಟು ಜನವಾಗಿ ಹೇಳ್ಬಿಟ್ರೆ ಇನ್ನೂ ಸ್ವಲ್ಪ ಮುಂದುವರಿತಾರೆ ಜನ. ನೀವು ಅಧ್ಯಕ್ಷರಲ್ವಮ್ಮ? 3 ಜನ ಆಗ್ತೀವಿ ನಾವು, 4 ಜನ ಆಗ್ತೀವಿ ಅಂತ ಕರೆಕ್ಟ್ ಹೇಳಿ. ಪೋಸ್ಟ್ ಕೊಟ್ಟಿದ್ದೀರ ಅವರಿಗೆ. ಅವ್ರ ಪೋಸ್ಟಿಗೆ ಒಂದ್ಸರಿ ಬರ್ರಿ ತಪ್ಪಲ್ಲ. ಏನೇ ಒಂದಾಗಿರ್ಲಿ, ನಾವು ಒಬ್ರು ಅಂತ ಅವ್ರು ಕೆಟ್ಟರ ಒಳ್ಳೆಯರ ನಮ್ಮ ಪಾಲಿಗೆ ಬಂದಂಥ ದೇವ್ರುಗಳು. ಅವರಿಗೆ ನಾವು ಶ್ರಮಪಟ್ಟು ನಾವು ಇರೋವರೆಗೂ ನಾವು ಮಣ್ಣಿಗೆ ಹೋಗೋ ತನಕ ಅಷ್ಟೇ ಕಷ್ಟಪಟ್ಟು ದುಡಿದು ಹೋಗಿರ್ಬೇಕು. ಅದು ಬಿಟ್ಟು ಇವತ್ತು ತಿನ್ನಕ್ಕೆ ಸಿಗ್ತತಿ ಅಂತೇಳಿ ಇಲ್ಲಿ ಏನೂ ಇಲ್ಲ ಇನ್ನೊಂದು ಒಬ್ಬರ ಕಡೆ ಕೈ ಚಾಚ ಬುದ್ಧಿ ಇಟ್ಕೋಬಾರ್ದು. ಅದು ಯಾವತ್ತೂ ಮನುಷ್ಯನಿಗೆ ಒಳ್ಳೇದು ಅಲ್ಲ, ನಮಗೆ ಬೆಲೆನೂ ಇರಲ್ಲ. ಅದು ಯಾವತ್ತೂ ಅಷ್ಟೇ ಗೌರವ ಇಟ್ಕೋಬೇಕು. ಅಂದರೆ ನಮ್ಮನೆ ಬರೀ ಗಂಜಿ ಕುಡ್ದಾಗಲಿ ನಾವು ಹೆಸರು ತಗೋಬೇಕು ಅನ್ನೋದೊಂದಿದ್ದರೆ ಬೆಳಿಬೇಕು. ಹಾಗೆ ಇಲ್ಲ ರುಚಿ ತಿಂತವೆ ಅಂದರೆ ನಮಗೆ ಯಾವತ್ತೂ ಗೌರವ ಸಿಗೋದಿಲ್ಲ. ನಿನ್ನೊಂದು ಬಾಗಿಲಿಗೆ ಹೋದ ರುಚಿಗೆ ಬರ್ರಿ ಅಂತ ಯಾರೂ ಕರೆಯೋದಿಲ್ಲ ನಮಗೆ. ಅವಾಗ ಇದು ಸರಿ ಇಲ್ಲ, ಇವ್ರ ಜೊತೆ ಸೇರ್ಕೊಂಡು ನಮ್ಮನ್ನು ಕೆಟ್ಟರು ಅಂತ ತಿಳ್ಕೊಂಬಿಡ್ತಾರೆ ಅಂಥೇಳಿ ನಮ್ಮನ್ನ ಆಚೆ ಬಿಡ್ತಾರೆ. ಏನೇ ಒಂದಾಗಿರಲಿ ಒಳ್ಳೆಯರಾಗಿರ್ಬೇಕು. ನಾವು ನಮಗಿಲ್ಲಿದ್ರು ಇನ್ನೊಬ್ರಿಗೆ ಒಂಚೂರು ಕೊಡ್ಬೇಕು ಅನ್ನೋವಂಥ ಮನಸ್ಸು ಇರಬೇಕು. ಅದು ನಾವೇ ಚೆನ್ನಾಗಿರ್ಬೇಕು, ನಾವೇ ದೊಡ್ಡರಾಗಬೇಕು ಅಂತ ಇರಬಾರ್ದು. ಯಾವ ಮನುಷ್ಯಗಾಗಲಿ ಇರಲೇಬೇಡದು. ಅದು ಹಂಗಿದ್ದಾಗೇ ಮುಂದೆ ಬರೋಕ್ಕೆ ಸಾಧ್ಯ. ಹೊಟ್ಟೆ ಒಂದು ಬುದ್ಧಿ ಕೆಟ್ಟ ಇಷ್ಟ ಇಟ್ಕೊಂಡು ನಿನ್ನೊಬ್ರಿಗೆ ಸುಮ್ಮನೆ ಮಾತಾಡಿ ಮೇಗಳ ತರಕ್ಕೆ ಮಾತಾಡೋದಲ್ಲ. ಒಳ್ಳೆಯರು ಅನ್ನೋದಕ್ಕೆ ದೊಡ್ಡಕ್ಕಿರ್ತದೆ ಕತೆ. ಕೆಟ್ಟರು ಅನ್ನೋದು ಇಲ್ಲಿಂದ ಆಚೆಗೆ ದಾಟೋದ್ರಾಗೆ ಬಂದ್ಬಿಡ್ತದೆ ಕೆಟ್ಟ ಹೆಸರು. ಅದು ಇರಬಾರ್ದು ಯಾವತ್ತೂ ಮನುಷ್ಯನಿಗೆ. ಒಳ್ಳೆತನನೇ ಮುಕ್ತಿ ಹೊಂದೋದು ಇಷ್ಟ. ಅಷ್ಟು ಬಿಟ್ಟರೆ ಬೇರೆ ಯಾವುದೋ ಇಲ್ಲ. ಸ್ನೇಹಿತರು ಅಧ್ಯಕ್ಷರಿಗೆ ರಜನಿ ಅಕ್ಕ ಮತ್ತು ಲಕ್ಷ್ಮಿ ಅಕ್ಕ ಅವರು ಗೃಹಲಕ್ಷ್ಮಿ ಅಂದರೆ ಮನೇಲಿ ಅವ್ರು ತುಂಬ ಸಿಂಪಲ್ ಆಗಿರ್ತಾರೆ. ಅವ್ರ ಮನೇಲಿ ಎಲ್ಲರೂ ಕೂಡ ತುಂಬ ಒಳ್ಳೆಯವರು, ಎಲ್ಲರಿಗೂ ಹೊಂದ್ಕೊತಾರೆ. ತುಂಬ ಶ್ರೀಮಂತರು ಅಂದ ತಕ್ಷಣಗೆ ನಮಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಮಾತಾಡ್ಸೋಕ್ಕೆ ಒಂಥರ ಭಯ ಅನಿಸೋದು, ಒಂದು ಇದು ಮಾಡ್ತಾರೋ ಇಲ್ಲೋ ಅಂತ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲರ ಹತ್ರನೂ ತುಂಬ ಅವ್ರು ಬಡವರು ಶ್ರೀಮಂತರು ಅಂತ ಇಲ್ಲ, ಎಲ್ಲರ ಹತ್ರ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಬಡವರಿಗೆ ಅವ್ರಿಗೂ ಏನಾದ್ರು ಸಹಾಯ ಕೇಳಿದರೆ ಹೆಲ್ಪ್ ಮಾಡ್ತಾರೆ. ಸೂಪರ್, ಥ್ಯಾಂಕ್ ಯು. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಒಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ರಿ, ಒಂದಿಷ್ಟು ಹೊಸ ವಿಷಯಗಳನ್ನ ಹೇಳಿದ್ರಿ. ಅಧ್ಯಕ್ಷ ಥ್ಯಾಂಕ್ ಯು ನಿಮಗೆ. ಸೊ ನಮ್ಮ ಸಿರಿಗಳ ಚಾನಲ್ ಬಗ್ಗೆ ಒಂದು ಚಿಕ್ಕದು ಹುಡುಗರು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ನಮ್ಮ ಸಂಜಿಕೆನ ಮುಗಿಸ್ತಾ ಇದ್ದೀವಿ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.